ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಝೃತಾ ಎಜುಕೇಟೆಡ್ ಟು ದ ವರ್ಲ್ಡ್. ಸ್ನೇಹಿತರೆ, ನಾವು ಫಿಸಿಕ್ಸ್ ನಲ್ಲಿ ಪಾರ್ಟ್ 1 ನಲ್ಲಿರುವ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ದಟ್ ಇಸ್ ಚಾಪ್ಟರ್ ನಂಬರ್ 2. ಇವತ್ತು ಚಾಪ್ಟರ್ ನಂಬರ್ 2 ನ ಲೆಕ್ಚರ್ ನಂಬರ್ 6 ಆಗಿದೆ ಸ್ನೇಹಿತರೆ. ಸೊ ನೋಡೋಣ ಇವತ್ತಿನ ಕ್ಲಾಸ್ ನಲ್ಲಿ ಏನಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಫ್ರೆಂಡ್ಸ್, ಮೆಜರ್ಮೆಂಟ್ ಆಫ್ ಲೆಂತ್. ಸೊ ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಎಲ್ಲ ಈ ಲೆಕ್ಚರ್ ಸಿರೀಸ್ ನಲ್ಲಿ ನಾವೆಲ್ಲ ನೋಡುತ್ತಾ ಬಂದಿದ್ದೇವೆ. ಸೊ ಲೆಂತ್ ನ ಯಾವ ತರ ಮೆಜರ್ ಮಾಡುದು ಅಥವಾ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವ್ಯಾವ ಇದೆ, ಸೊ ಅದರ ಯೂನಿಟ್ಸ್ ಏನಾಗಿದೆ, ಅದರ ಡೆಫಿನೇಷನ್ಸ್ ಏನು ಅಂತ ಇದೆಲ್ಲ ನೋಡ್ತಾ ಬಂದಿದ್ದೇವೆ. ಸೊ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮೆಜರ್ಮೆಂಟ್ ಆಫ್ ಲೆಂತ್ ನ ನೋಡೋಣ. ಅಂದ್ರೆ ಲೆಂತ್ ನ ಯಾವ ತರ ಮೆಜರ್ಮೆಂಟ್ ಮಾಡ್ತೀವಿ ಅಥವಾ ಯಾವ್ಯಾವ ಪದ್ಧತಿಗಳಿವೆ ಸೈನ್ಸ್ ನಲ್ಲಿ, ಫಿಸಿಕ್ಸ್ ನಲ್ಲಿ ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಫ್ ಯು ರಿಮೆಂಬರ್, ನೀವು ಫಸ್ಟ್ ಚಾಪ್ಟರ್ ನಲ್ಲಿ, ದಟ್ ಇಸ್ ಫಿಸಿಕಲ್ ವರ್ಲ್ಡ್ ನಲ್ಲಿ, ನಾವು ಸ್ಕೋಪ್ ಆಫ್ ಫಿಸಿಕ್ಸ್ ಅಂತ ನೋಡಿದ್ವಿ. ಅಂದ್ರೆ ನೀವು ಸ್ಕೋಪ್ ಆಫ್ ಫಿಸಿಕ್ಸ್ ಅಂದ್ರೆ ನಾವು ಫಿಸಿಕ್ಸ್ ನಲ್ಲಿ ಏನೇನ್ ಕಲಿತೀವಿ ಅಂತ. ಸೊ ಇಫ್ ಯು ರಿಮೆಂಬರ್ ಫ್ರೆಂಡ್ಸ್, ನಾವಲ್ಲಿ ನೋಡಿದ್ವಿ ಫಿಸಿಕ್ಸ್ ನಲ್ಲಿ ನಾವು ಒಂದು ಚಿಕ್ಕ ಒಂದು ಎಲೆಕ್ಟ್ರಾನ್ ಪ್ರೋಟಾನ್ ಇಂದ ಹಿಡಿದು ಒಂದು ದೊಡ್ಡ ಬ್ರಹ್ಮಾಂಡ ಯೂನಿವರ್ಸ್ ಬಗ್ಗೆನೂ ಕಲಿತೀವಿ. ಅಂದ್ರೆ ಒಂದು ಚಿಕ್ಕ ಪ್ರೋಟಾನ್ ಅಂದ್ರೆ ಅದ್ರ ಸೈಜ್ ಎಷ್ಟಾಗಿರುತ್ತೆ, ಆಫ್ ದ ಆರ್ಡರ್ ಆಫ್ 10 to the power of -14. ಅಂದ್ರೆ ಇಷ್ಟು ಚಿಕ್ಕ ಒಂದು ಪ್ರೋಟಾನ್ ಅಥವಾ ನ್ಯೂಟ್ರಾನ್ ಸೈಜ್ ಇಂದ ಹಿಡಿದು ಒಂದು 10 to the power of 16 ಇಷ್ಟು ದೊಡ್ಡ ಒಂದು ಬ್ರಹ್ಮಾಂಡದವರೆಗೂ ನಾವು ಫಿಸಿಕ್ಸ್ ನಲ್ಲಿ ಕಲಿತೇವೆ ಸ್ನೇಹಿತರೆ. ಸೊ ಹಾಗಾದ್ರೆ ಇವಾಗ ನಮ್ಗೆ ಇಷ್ಟು ಚಿಕ್ಕ ಏನು ಪ್ರೋಟಾನ್ ಆಗಲಿ ಇವನ್ನ ಅಳತೆ ಮಾಡಬೇಕಾದ್ರೆ, ಸೊ ಅಥವಾ ಒಂದು ದೊಡ್ಡ ಬ್ರಹ್ಮಾಂಡನ ಅಳತೆ ಮಾಡಬೇಕಾದ್ರೆ, ಇದರ ಲೆಂತ್ ಮೆಜರ್ ಮಾಡಬೇಕಾದ್ರೆ ಈ ಎರಡು ಪದ್ಧತಿ ಒಂದೇನಾ, ಒಂದೇ ಒಂದು ಏನು ಇನ್ಸ್ಟ್ರೂಮೆಂಟ್ ಇಂದ ನಾವು ಅಳೆಬಹುದಾ ಅನ್ನೋದು ಒಂದು ಚಿಕ್ಕ ಒಂದು ಏನು ಪ್ರಶ್ನೆ ಸ್ನೇಹಿತರೆ. ಅಂದ್ರೆ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವಾಗ ಈ ಪ್ರೋಟಾನ್ ಅಥವಾ ನ್ಯೂಟ್ರಾನ್ ಅಳಿಲಿಕ್ಕೂ ಅಥವಾ ಬ್ರಹ್ಮಾಂಡಿಗೆ ಅಳಿಲಿಕ್ಕೂ ಒಂದೇ ಪದ್ಧತಿ ಇದೆಯಾ ಅನ್ನುವ ಒಂದು ಕ್ವಶನ್ ಸ್ನೇಹಿತರೆ. ಓಕೆ, ಸೊ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಮೆಜರ್ಮೆಂಟ್ ಆಫ್ ಲೆಂತ್ ನಲ್ಲಿ ಇವಾಗ ನನ್ನ ಹತ್ರ ಒಂದು ಬಾಕ್ಸ್ ಇದೆ ಅನ್ಕೊಳ್ಳಿ. ಓಕೆ, ಸೊ ಈ ಬಾಕ್ಸ್ ನ ಅಳತೆ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಒಂದು ಸ್ಕೇಲ್ ನ ತೆಗೆದುಕೊಂಡು ಇದ್ರ ವಿಡ್ತ್ ಎಷ್ಟಾಗಿದೆ, ಓಕೆ, ಇದ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಓಕೆ, ಸೊ ಇದರ ಓಕೆ ನಿಮಿಷ ಫ್ರೆಂಡ್ಸ್. ಓಕೆ, ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು, ಇವಾಗ ಒಂದು ಬಾಕ್ಸ್ ಇತ್ತಂದ್ರೆ, ಸೊ ಇದ್ರದ್ದು ಏನಪ್ಪಾ, ಇದ್ರದ್ದು ಲೆಂತ್ ಎಷ್ಟು, ಓಕೆ, ಇಲ್ಲಿಂದ ಇಲ್ಲಿಗೆ, ಓಕೆ, ಇದ್ರದ್ದು ಡೆಪ್ತ್ ಎಷ್ಟು ಅನ್ನೋದನ್ನ ನಾವು ಒಂದು ಸ್ಕೇಲ್ ಇಂದ ಅಳಿಬಹುದು ಸ್ನೇಹಿತರೆ. ಓಕೆ, ಅದೇ ಇವಾಗ ನಮ್ಮ ಹತ್ರ ಏನು, ಜಸ್ಟ್ ಹೋಲ್ಡ್ ಆನ್ ಫ್ರೆಂಡ್ಸ್. ಅದೇ ನನ್ನ ಹತ್ರ ಇವಾಗ ನಿಮ್ಗೆ ಏನು ಇದು ಭೂಮಿಯಿಂದ ಮಂಗಳಕ್ಕೆ ಎಷ್ಟು ದೂರ ಇದೆ ಅಳಿರಿ ಅಂದ್ರೆ ಈ ಸ್ಕೇಲ್ ಇಂದ ಅಳಿಬೋದಾ ಫ್ರೆಂಡ್ಸ್ ನಾವು? ಅಂದ್ರೆ ಇವಾಗ ನನ್ನ ಹತ್ರ ಒಂದು ಬಾಕ್ಸ್ ಇತ್ತಂದ್ರೆ ಇದನ್ನ ನಾನು ಒಂದು ಸ್ಕೇಲ್ ಇಂದ ಅಳಿಬಹುದು. ಈ ಬಿಡ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಸ್ಟೆನ್ಸ್ ಆಗಿದೆ, ಲೆಂತ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಏನು ಡಿಸ್ಟೆನ್ಸ್ ಇದೆ, ಡೆಪ್ತ್ ಎಷ್ಟಿದೆ ಅಂತ ಒಂದು ಸ್ಕೇಲ್ ಇಂದ ಅಳಿಬಹುದು ಸ್ನೇಹಿತರೆ. ಅದೇ ಸ್ಕೇಲ್ ನ ತೆಗೆದುಕೊಂಡು ನಾವು ಪೃಥ್ವಿಯಿಂದ ಮಂಗಳ ಗ್ರಹಕ್ಕಿರುವ ದೂರ ಅಳಿಬಹುದಾ? ಸಾಧ್ಯ ಇದೆನಾ? ಸೊ ಇಲ್ಲ. ಅಂದ್ರೆ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಸೊ ನಾವು ಲೆಂತ್ ನ ಅಳಿಲಿಕ್ಕೆ ಒಂದೇ ಪದ್ಧತಿ ಇಲ್ಲ ಫ್ರೆಂಡ್ಸ್ ನಮ್ಗೆ. ಸೊ ನಿಮ್ಗೆ ಒಂದು ಏನು ಅದರ ಸೈಜ್ ನ ತಕ್ಕಂಗೆ ನಮ್ಮ ಪದ್ಧತಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಈ ಮೆಜರ್ಮೆಂಟ್ ಆಫ್ ಲೆಂತ್ ಟಾಪಿಕ್ ನಲ್ಲಿ ಕಲಿತಾ ಇರೋದು. ಓಕೆ, ಸೊ ಅದೇ ರೀತಿಯಾಗಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಯಾವ ಮೆಜರ್ಮೆಂಟ್ ನಲ್ಲಿ, ಯಾವ ಅಳತೆಯಲ್ಲಿ ನಿಮ್ಗೆ ಇವು ಎರಡು ಎಂಡ್ಸ್, ಇಲ್ಲಿ ನೋಡಿ ಈ ವಿಡ್ತ್ ನ ಇದನ್ನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಈ ಬಾಕ್ಸ್ ನ ಅಬ್ಸರ್ವ್ ಮಾಡಿ. ಈ ಬಾಕ್ಸ್ ನಲ್ಲಿ ಇದು ವಿಡ್ತ್ ಏನ್ ಕಾಣ್ತಾ ಇದೆಯಲ್ಲ ಇಲ್ಲಿ, ಈ ವಿಡ್ತ್ ನ ನನಗೆ ಅಳಿಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಒಂದು ಸ್ಕೇಲ್ ತಗೊಂಡ್ಬಿಟ್ಟು ಈ ಎಂಡ್ ಆಮೇಲೆ ಈ ಎಂಡ್ಗೆ ನಾನು ಹಿಡಿತೀನಿ. ಓಕೆ, ಸೊ ಅವಾಗ ನಾನು ಅಳಿಬಹುದು ಅದನ್ನ. ಓಕೆ, ಸೊ ಈ ತರ ಅಳಿಯೋ ಪದ್ಧತಿಗೆ ನಾವು ಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ ಫ್ರೆಂಡ್ಸ್. ಅಂದ್ರೆ ಯಾವ ಮೆಜರ್ಮೆಂಟ್ ಅಲ್ಲಿ ಇದರ ಎರಡು ಎಂಡ್ಗಳು ನಮ್ಗೆ ಅಪ್ರೋಚ್ ನಲ್ಲಿ ಇವೆ, ನಮ್ಮ ಕೈಗೆ ಎಟಕ್ತಾ ಇದೆಯೋ ಅಂತ ಮೆಜರ್ಮೆಂಟ್ ನ ನಾವು ಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಇನ್ ದಿಸ್ ಮೆಜರ್ಮೆಂಟ್ ಬೋತ್ ದ ಎಂಡ್ಸ್ ಆರ್ ಅಪ್ರೋಚಬಲ್. ಅಂದ್ರೆ ನಮ್ ಕೈಗೆ ಎಟಕ್ತಾ ಇದ್ದೇವೆ, ನಮ್ಗೆ ಅಪ್ರೋಚ್ ಅಲ್ಲಿ ಇದ್ದೇವೆ, ಅಂತ ಒಂದು ಮೆಜರ್ಮೆಂಟ್ ನ ನಾವು ಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು, ಇವಾಗ ನನಗೆ ಅರ್ತ್ ಮತ್ತು ಮಾರ್ಸ್
ನಡುವೆ ಡಿಸ್ಟೆನ್ಸ್ ಇಲ್ಲೇ ನೋಡ್ತಾ ಇದೀರಿ ನೀವು 47 ಮಿಲಿಯನ್ ಮೀಟರ್ಸ್ ಮೈಲ್ಸ್ ಅಂತ. ಇದನ್ನ ಅಳಿಬೇಕಂದ್ರೆ ಇಲ್ಲೊಬ್ಬ ಒಂದು ಏನೋ ಸ್ಕೇಲ್ ನ ಎಂಡ್ ಹಿಡ್ಕೊಂಡು ಇನ್ನೊಬ್ಬ ಇಲ್ಲಿ ಹಿಡ್ಕೊಂಡು ಸಾಧ್ಯನಾ? ಇವೆರಡು ನಮ್ಗೆ ಇಲ್ಲಿಂದ ಅಪ್ರೋಚ್ ನಮ್ ಕೈಗೆ ಸಿಗುತ್ತಾ ಫ್ರೆಂಡ್ಸ್? ಸಿಗಲ್ಲ. ಸೊ ಇಂತಹ ಒಂದು ಆದ್ರೂ ನಾವು ಮೆಜರ್ಮೆಂಟ್ ಮಾಡ್ತೀವಿ ಅಲ್ವಾ? ಸೊ ಈ ಮೆಜರ್ಮೆಂಟ್ ಯಾವ ತರ ಮಾಡ್ತೀವಿ? ಒಂದು ನಾವು ನಮ್ಮ ಮ್ಯಾಥಮೆಟಿಕ್ಸ್ ನ ಕ್ಯಾಲ್ಕುಲೇಷನ್ ಇಂದ ಇದರ ಅಳತೆಯನ್ನ ಮಾಡ್ತೀವಿ. ಓಕೆ, ಸೊ ಅಂತ ಕ್ಯಾಲ್ಕುಲೇಷನ್ ಅಂತ ಮೆಜರ್ಮೆಂಟ್ ನ ಇದರಲ್ಲಿ ಅದರ ಎರಡು ಎಂಡ್ಸ್ ನಮ್ಮ ಕೈಗೆ ಎಟುಕೋದಿಲ್ವೋ, ಅಪ್ರೋಚ್ ಅಲ್ಲಿ ಇರುವುದಿಲ್ವೋ ಅಂತ ಮೆಜರ್ಮೆಂಟ್ ನ ನಾವು ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಇನ್ ದಿಸ್ ಮೆಜರ್ಮೆಂಟ್ ಬೋತ್ ದ ಎಂಡ್ಸ್ ಆರ್ ನಾಟ್ ಅಪ್ರೋಚಬಲ್ ಆಗ್ಬೇಕಿತ್ತು. both the ends are not approachable and calculation is done. Okay, so calculation ಮಾಡಿ ಇದರ ಡಿಸ್ಟೆನ್ಸ್ ಹೇಳ್ತೇವೆ ಹೊರತು ನಾವು ಡೈರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಒಂದು ಟೇಪ್ ಆಗಲಿ ಅಥವಾ ಒಂದು ಸ್ಕೇಲ್ ಆಗಲಿ ಅದರಿಂದ ಇದರ ಅಳತೆ ಮಾಡ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಓಕೆ, ಸೊ ಯಾವ ಮೆಜರ್ಮೆಂಟ್ ನಲ್ಲಿ ಯಾವ ಅಳತೆಯಲ್ಲಿ ನೀವು ಡೈರೆಕ್ಟ್ ಆಗಿ ಎರಡು ಎಂಡ್, ಇಲ್ಲಿ ನೋಡಿ ಈ ಎಂಡ್ ಆಮೇಲೆ ಈ ಎಂಡ್ ಎರಡು ಅಪ್ರೋಚ್ ಅಲ್ಲಿ ಇದಾವೆ, ಅದನ್ನ ಎರಡು ನಮ್ ಕೈಗೆ ಸಿಗ್ತಾವೆ. ಸೊ ಅಂತಹ ಒಂದು ಮೆಜರ್ಮೆಂಟ್ ಗೆ ನಾವು ಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಸೊ ಯಾವ ಮೆಜರ್ಮೆಂಟ್ ಅಲ್ಲಿ ಇವ್ ಎರಡು ಎಂಡ್ಸ್ ನ ನಮ್ಮ ಅಪ್ರೋಚ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ನಮ್ ಕೈಗೆ ಸಿಗುದಿಲ್ಲ ಅಂತನ್ನ ನಾವು ಕ್ಯಾಲ್ಕುಲೇಷನ್ ಇಂದ ಮಾಡ್ತೀವಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ, ಇಲ್ಲಿ ಅರ್ತ್ ಮತ್ತು ಮಾರ್ಸ್ ಮಂಗಳ ಗ್ರಹದ ನಡುವೆ ಇದರ ಡಿಸ್ಟೆನ್ಸ್ ನೋಡ್ಬೇಕಂದ್ರೆ ನಾವಿಲ್ಲಿ ಸ್ಕೇಲ್ ಇಂದ ಹಿಡಿದಿದ್ರೆ ಡಿಸ್ಟೆನ್ಸ್ ತಗೊಳಕ್ ಆಗಲ್ಲ ಫ್ರೆಂಡ್ಸ್. ಇದು ಎಷ್ಟು ಲಕ್ಷಾನ್ ಕಿಲೋಮೀಟರ್ ದೂರ ಇರುತ್ತೆ, ಇಲ್ಲೊಬ್ಬ ನಿಂತ್ಕೊಂಡು ಅಲ್ಲೊಬ್ಬ ನಿಂತ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಯಾವಾಗ ಇಷ್ಟು ದೂರ ಇರುತ್ತೋ ಅದನ್ನ ನಾವು ಕ್ಯಾಲ್ಕುಲೇಷನ್ ಮುಖಾಂತರ ಇದರ ಒಂದು ಅಳತೆಯನ್ನ ನೋಡ್ತೀವಿ. ಸೊ ಯಾವ ಒಂದು ಅಳತೆನ ನಾವು ಒಂದು ಲೆಕ್ಕಾಚಾರ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಅದರ ಅಳತೆಯನ್ನು ತೆಗಿತೀವೋ ಅಂತಹದನ್ನ ನಾವು ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಹಾಗಾದ್ರೆ ಫ್ರೆಂಡ್ಸ್ ಯಾವ್ಯಾವ ಮೆಥಡ್ಸ್ ಇದಾವೆ, ಇದು ನಮ್ಮ ಹತ್ರ ಡಿವೈಸಸ್ ಇದಾವೆ, ಓಕೆ, ಅವೈಲೇಬಲ್ ಇದಾವೆ ಇದರಿಂದ ಡೈರೆಕ್ಟ್ ಮೆಥಡ್ ನಲ್ಲಿ ಅಂತ ನೋಡೋಣ. ಓಕೆ, ಸೊ ಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಏನಂತ ನೋಡಿದ್ವಿ. ಸೊ ಯಾವ್ಯಾವ ನಮ್ಮ ಹತ್ರ ಡಿವೈಸಸ್ ಅವೈಲೇಬಲ್ ಇದಾವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಮೀಟರ್ ಸ್ಕೇಲ್ ಸ್ನೇಹಿತರೆ. ಸೊ ಇದನ್ನೆಲ್ಲ ನೀವು ನೋಡಿದೀರಾ, ನೀವು ಸ್ಕೂಲ್ ನಲ್ಲೇನು ಯೂಸ್ ಮಾಡಿದೀರಾ. ಓಕೆ, ನಿಮ್ಮ ಡೇ ಟು ಡೇ ಲೈಫ್ ನಲ್ಲಿ ನೀವು ಇದನ್ನ ನೋಡಿರ್ತೀರಾ, ಇದು ಸ್ಕೇಲ್. ಓಕೆ, ಸೊ ಇದು ಒಂದು ಕೂಡ ಡೈರೆಕ್ಟ್ ಮೆಜರ್ಮೆಂಟ್ ಸ್ನೇಹಿತರೆ ಅಲ್ವಾ? ಇದನ್ನ ನೀವು ಯಾವುದೇ ಒಂದು ಈಗ ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ ಈ ಬಾಕ್ಸ್ ನ ಅಳತೆ ಮಾಡ್ಬೇಕಂದ್ರೆ ಅದೇ ಸ್ಕೇಲ್ ನ ಇಟ್ಟು ಅಳತೆ ಮಾಡಬಹುದಲ್ವಾ? ಸೊ ಈ ಎಂಡ್ ಅಪ್ರೋಚಬಲ್ ಇದೆ, ಈ ಎಂಡ್ ಅಪ್ರೋಚಬಲ್ ಇದೆ. ಸೊ ಅದನ್ನ ಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಮೊದಲನೇ ಬಂದ್ಬಿಟ್ಟು ಮೀಟರ್ ಸ್ಕೇಲ್ ಅಂತ ಕರಿತೀವಿ ಫ್ರೆಂಡ್ಸ್. ಸೊ ಇದರಲ್ಲಿ ಒಂದು ಲೀಸ್ಟ್ ಕೌಂಟ್ ಅಂತ ಕಾಣ್ತಾ ಇದೆ. ಲೀಸ್ಟ್ ಕೌಂಟ್ 1 mm ಅಂದ್ರೆ ಏನಂದ್ರೆ ಇದರಲ್ಲಿ ಒಂದು ಅತಿ ಚಿಕ್ಕದಾದಂತ ಅಳತೆ ಏನಾದ್ರೂ ನೋಡಬಹುದಾದ್ರೆ ಅದು 1 mm. ಓಕೆ, ಸೊ ಲೀಸ್ಟ್ ಕೌಂಟ್ ಅಂದ್ರೆ ಎಷ್ಟು ಚಿಕ್ಕ ಇದರಿಂದ ಮೆಜರ್ ಮಾಡಬಹುದು ಅಂತ. ಅಂದ್ರೆ ನಾವು ಬರೀ 1 mm ಅಷ್ಟೇ ನೋಡ್ಬೋದು, ಇದು ಅಂದ್ರೆ ಮಿನಿಮಮ್ ಆಗಿ ನೋಡ್ಬೋದು. 1 mm ಕಿಂತಲೂ ಚಿಕ್ಕ ಅಳತೆ ಇತ್ತಂದ್ರೆ ಈ ಸ್ಕೇಲ್ ಇಂದ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಉದಾಹರಣೆಗೆ ನಿಮ್ಮ ಹತ್ರ ಇವಾಗ ಒಂದು A4 ಶೀಟ್ ಇದೆ ಅನ್ಕೊಳ್ಳಿ, ಪೇಜ್, ನಿಮ್ಮ ಬುಕ್ಕಿನ ಪೇಜ್ ಇದೆ ಅನ್ಕೊಳ್ಳಿ. ಸೊ ಆ ಪೇಜ್ ನ ಅದರ ಪೇಜ್ ನ ಥಿಕ್ನೆಸ್ ನ ಈ ಒಂದು ಸ್ಕೇಲ್ ಇಂದ ನನಗೆ ಅಳೆಯಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದು 1 mm ಕಿಂತಲೂ ಕಡಿಮೆ ಇರುತ್ತೆ. ಓಕೆ, ಸೊ ಈ ಮೀಟರ್ ಸ್ಕೇಲ್ ನಲ್ಲಿ ನಾವು 1 mm ಕಡಿಮೆ ಅಂದ್ರೆ 1 mm ನ ಅಳಿಬಹುದು ಸ್ನೇಹಿತರೆ. ಓಕೆ, ಸೊ ಅದನ್ನ ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಸೊ ಫಸ್ಟ್ನೇದಾಗಿ ಬಂದ್ಬಿಟ್ಟು ಮೀಟರ್ ಸ್ಕೇಲ್, ಇದು ಒಂದು ಡೈರೆಕ್ಟ್ ಮೆಜರ್ಮೆಂಟ್ ನ ಒಂದು ಡಿವೈಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಎರಡನೇದು ಬಂದ್ಬಿಟ್ಟು ಸ್ನೇಹಿತರೆ ವರ್ನಿಯರ್ ಸ್ಕೇಲ್ ಅಂತ ಕರಿತೀವಿ. ಸೊ ಈ ವರ್ನಿಯರ್ ಸ್ಕೇಲ್ ಅನ್ನೋದು ನೀವು ಇವಾಗ ಫಸ್ಟ್ ಇಯರ್ PUC ಫಿಸಿಕ್ಸ್ ನಲ್ಲಿ ನಿಮ್ಗೆ ಲ್ಯಾಬ್ ಇದೆ ಫ್ರೆಂಡ್ಸ್. ನೀವು ಲ್ಯಾಬ್ ನಲ್ಲಿ ನೋಡ್ತೀರಾ, ಇದರಲ್ಲಿ ಎಕ್ಸ್ಪೆರಿಮೆಂಟ್ ಗಳಿವೆ, ಹಲವಾರು ಎಕ್ಸ್ಪೆರಿಮೆಂಟ್ ಗಳಿವೆ, ಅದರಲ್ಲಿ ನೋಡ್ತೀರಾ ನೀವು ಈ ತರ ಕಾಣುತ್ತೆ ವರ್ನಿಯರ್ ಸ್ಕೇಲ್ ಅಂತ. ಓಕೆ, ಈ ವರ್ನಿಯರ್ ಸ್ಕೇಲ್ ಏನಂದ್ರೆ ಫ್ರೆಂಡ್ಸ್ ಇದರ ಲೀಸ್ಟ್ ಕೌಂಟ್ ಬಂದ್ಬಿಟ್ಟು 0.1 mm. ಅಂದ್ರೆ ಈ ಏನ್ ಮೀಟರ್ ಸ್ಕೇಲ್ ಇತ್ತಲ್ಲ ಇದರಲ್ಲಿ ನಾನು ಕಡಿಮೆ ಅಂದ್ರೆ 1 mm ವರೆಗೂ ಅಷ್ಟೇ ನಾವು ನೋಡ್ಬೋದು. 1 mm ಕಿಂತಲೂ ಚಿಕ್ಕದಿದ್ರೆ ಈ ಮೀಟರ್ ಸ್ಕೇಲ್ ಇಂದ ನನಗೆ ಅಳಿಲಿಕ್ಕೆ ಬರಲ್ಲ. ಓಕೆ, ಆಗ ನಾವು ವರ್ನಿಯರ್ ಸ್ಕೇಲ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ವರ್ನಿಯರ್ ಸ್ಕೇಲ್ ನಲ್ಲಿ ಅತಿ ಕಡಿಮೆ ಅಂದ್ರೆ 0.1 mm ವರೆಗೂ ನಾವು ಅಳಿಬಹುದು. ಓಕೆ, ಸೊ ಈ ತರ ಕಾಣುತ್ತೆ ಫ್ರೆಂಡ್ಸ್. ಸೊ ಇಲ್ಲೇನ್ ಇದು ಮೂವ್ ಆಗ್ತಾ ಇದೆ, ಇದ್ರ ನಡುವೆ ನಮ್ಮ ಆಬ್ಜೆಕ್ಟ್ ಯಾವ್ದನ್ನ ಅಳಿಬೇಕೋ ಅದನ್ನ ಇಡಬಹುದು. ಇಟ್ಟು ಈ ರೀಡಿಂಗ್ಸ್ ನಿಂದ ನಾವು ನೋಡ್ತೇವೆ ಫ್ರೆಂಡ್ಸ್. ಓಕೆ, ಸೊ ಇದು ಒಂದು ಡೈರೆಕ್ಟ್ ಮೆಜರ್ಮೆಂಟ್ ನ ಒಂದು ಡಿವೈಸ್ ಸ್ನೇಹಿತರೆ, ದಟ್ ಈಸ್ ವರ್ನಿಯರ್ ಸ್ಕೇಲ್.
ಸೊ ನೆಕ್ಸ್ಟ್ ಡಿವೈಸ್ ಬಂದ್ಬಿಟ್ಟು ಸ್ನೇಹಿತರೆ ಸ್ಕ್ರೀವ್ ಗೇಜ್. ಸೊ ಸ್ಕ್ರೀವ್ ಗೇಜು ಕೂಡ ಇದು ಕೂಡ ಡೈರೆಕ್ಟ್ ಮೆಜರ್ಮೆಂಟ್ ನ ಒಂದು ಡಿವೈಸ್ ಆಗಿದೆ. ಸೊ ಒಂದ್ ಏನ್ ನೋಡಿದ್ವಿ ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ಒಂದು ಮೀಟರ್ ಸ್ಕೇಲ್ ಆಗಿದೆ. ಓಕೆ, ಮೀಟರ್ ಸ್ಕೇಲ್ ನ ಲೀಸ್ಟ್ ಕೌಂಟ್ 1 mm ಆಗಿದೆ. ಸೊ 1 mm ಅಂದ್ರೆ ನೀವು ಆ ಮೀಟರ್ ಸ್ಕೇಲ್ ನಿಂದ ಮಿನಿಮಮ್ ಅಂದ್ರೆ ಕಡಿಮೆ ಅಂದ್ರೆ 1 mm ಥಿಕ್ನೆಸ್ ವರೆಗೂ ಅಷ್ಟೇ ನೋಡಬಹುದು, ನೀವು ಅಳತೆ ಮಾಡಬಹುದು. ಸೊ ಅದಕ್ಕಿಂತ ಚಿಕ್ಕ ಬೇಕಂದ್ರೆ ವರ್ನಿಯರ್ ಸ್ಕೇಲ್ ನಿಂದ ನೋಡಬಹುದು. ಸೊ ಅದಕ್ಕೆ ವರ್ನಿಯರ್ ಸ್ಕೇಲ್ ನಲ್ಲಿ ಲೀಸ್ಟ್ ಕೌಂಟ್ ಬಂದು 0.1 mm ಆಗಿದೆ. ಸೊ ಅದಕ್ಕಿಂತ ಚಿಕ್ಕ ನಿಮಗೆ ಅಳಿಬೇಕಂದ್ರೆ ಸ್ಕ್ರೀವ್ ಗೇಜ್ ಫ್ರೆಂಡ್ಸ್. ಸೊ ಸ್ಕ್ರೀವ್ ಗೇಜ್ ಈ ತರ ಕಾಣುತ್ತೆ. ಬಹಳ ಸಣ್ಣ ಥಿಕ್ನೆಸ್ ನೀವು ನೋಡ್ಬೇಕಾಗಿತ್ತಂದ್ರೆ ಅದನ್ನ ಈ ಸ್ಕ್ರೀವ್ ಗೇಜ್ ಇಂದ ಅಳಿತಾರೆ ಫ್ರೆಂಡ್ಸ್. ಓಕೆ, ಸೊ ಸ್ಕ್ರೀವ್ ಗೇಜ್ ನ ಲೀಸ್ಟ್ ಕೌಂಟ್ ಬಂದು 0.01 mm ಅಂದ್ರೆ ಇಷ್ಟು ಚಿಕ್ಕ. ಇದ್ರದ್ದು ಎಷ್ಟಿತ್ತು ವರ್ನಿಯರ್ ಸ್ಕೇಲ್ ಇದ್ದು 0.1 mm ಆಗಿತ್ತು ಫ್ರೆಂಡ್ಸ್ ಲೀಸ್ಟ್ ಕೌಂಟ್. ಅಂದ್ರೆ ನೀವು ಕಡಿಮೆ ಅಂದ್ರೆ 0.1 mm ಇದರಲ್ಲಿ ಅಳಿಬಹುದು ನೀವು. ಸೊ ಸ್ಕ್ರೀವ್ ಗೇಜ್ ನಲ್ಲಿ 0.01 mm ವರೆಗೂ ಅಳಿಬಹುದು ಫ್ರೆಂಡ್ಸ್. ಓಕೆ, ಮೆಜರ್ ಮಾಡಬಹುದು. ಸೊ ಇದು ಏನು ಇವೆಲ್ಲ ಡೈರೆಕ್ಟ್ ಮೆಜರ್ಮೆಂಟ್ ಮಾಡುವ ಡಿವೈಸಸ್ ಫ್ರೆಂಡ್ಸ್. ಸೊ ಈ ವರ್ನಿಯರ್ ಸ್ಕೇಲ್ ಆಗಲಿ ಸ್ಕ್ರೀವ್ ಗೇಜ್ ಆಗಲಿ ಇದ್ರ ಮೇಲೆ ನಿಮಗೆ ಕಾಲೇಜ್ ನಲ್ಲಿ ಲ್ಯಾಬ್ ನಲ್ಲಿ ಎಕ್ಸ್ಪೆರಿಮೆಂಟ್ ಗಳಿವೆ. ಸೊ ಅಲ್ಲಿ ನೀವು ಡೀಟೇಲ್ ಆಗಿ ಇದನ್ನ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡಬಹುದು. ಓಕೆ, ಸೊ ಇವೆಲ್ಲ ಡೈರೆಕ್ಟ್ ಮೆಜರ್ಮೆಂಟ್ ಆಗಿವೆ ಫ್ರೆಂಡ್ಸ್. ಸೊ ಏನಪ್ಪಾ ಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ, ಇಫ್ ಯು ರಿಮೆಂಬರ್ ನಾನು ಹೇಳಿದ್ದೆ ಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಯಾವ ಮೆಜರ್ಮೆಂಟ್ ನಲ್ಲಿ ಆ ವಸ್ತುವಿನ ಎರಡು ತುದಿಗಳು ನಿಮ್ಮ ಅಪ್ರೋಚ್ ನಲ್ಲಿ ಇದ್ರೆ, ಓಕೆ, ನೀವು ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ತಾ ಇದ್ರೆ ಅದನ್ನ ಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಯಾವ ಮೆಜರ್ಮೆಂಟ್ ಅಲ್ಲಿ ಎರಡು ತುದಿಗಳು ನಮ್ಮ ಕೈಗೆ ಎಟಕುವುದಿಲ್ಲ, ನಮ್ಮ ಅಪ್ರೋಚ್ ನಲ್ಲಿ ಇರುವುದಿಲ್ಲ, ಅವಾಗ ನಾವು ಕ್ಯಾಲ್ಕುಲೇಷನ್ ಮುಖಾಂತರ ಒಂದು ಏನು ಗಣಿತದ ಲೆಕ್ಕಾಚಾರದ ಮುಖಾಂತರ ಅದರ ಡಿಸ್ಟೆನ್ಸ್ ನ ಅದರ ಲೆಂತ್ ನ ಅಳಿತೀವಿ ಫ್ರೆಂಡ್ಸ್. ಸೊ ಅಂತದನ್ನ ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಇಂಡೈರೆಕ್ಟ್ ಮೆಜರ್ಮೆಂಟ್ ನಲ್ಲಿ ನಾವೇನ್ ಹೇಳಿದ್ವಿ, ಕ್ಯಾಲ್ಕುಲೇಷನ್ ಮುಖಾಂತರ ಲೆಕ್ಕಾಚಾರದ ಮುಖಾಂತರ ನಾವು ಅದರ ಡಿಸ್ಟೆನ್ಸ್ ನ ಅಳಿತೇವಂತೆ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ಯಾವ ಲೆಕ್ಕಾಚಾರಗಳು, ಯಾವ ಕ್ಯಾಲ್ಕುಲೇಷನ್ಸ್ಗಳು ಯಾವ ತರ ಮಾಡ್ತೀವಿ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ಇಂಡೈರೆಕ್ಟ್ ಮೆಜರ್ಮೆಂಟ್ ಮೆಥಡ್ ಅಲ್ಲಿ ಸೊ ಎರಡು ರೀತಿಯಿಂದ ನಾವು ಅಳಿತೇವೆ ಫ್ರೆಂಡ್ಸ್. ಒಂದು ವಿತ್ ಹೆಲ್ಪ್ ಆಫ್ ರಿಫ್ಲೆಕ್ಷನ್ ರೂಲ್ಸ್ ಇಂದ ಅಳಿತೇವೆ. ಇನ್ನೊಂದು ವಿತ್ ದ ಹೆಲ್ಪ್ ಆಫ್ ಟ್ರಿಗ್ನೋಮೆಟ್ರಿಕ್ ರಿಲೇಷನ್. ಸೊ ಇವೆರಡು ಏನು ಒಂದು ಪದ್ಧತಿಯಿಂದ ಇವೆರಡು ಒಂದು ಏನು ರೂಲ್ಸ್ ಗಳಿಂದ ನಾವು ಮೆಜರ್ಮೆಂಟ್ ನ ಮಾಡ್ತೀವಿ. ಸೊ ಯಾವ ತರ, ಸೊ ಈ ರಿಫ್ಲೆಕ್ಷನ್ ರೂಲ್ ಅಂತ ಮೊದಲನೇದಾಗಿದೆ. ಸೊ ರಿಫ್ಲೆಕ್ಷನ್ ರೂಲ್ ನಲ್ಲಿ ಯಾವ ತರ ನಾವು ಮೆಜರ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ನಾವು ಇವಾಗ ಕಲಿಯೋಣ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಬ್ಬ ಇದೇನು ಒಂದು ಸನ್ನಿವೇಶ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಒಬ್ಬ ಏನು ಒಂದು ಬೆಟ್ಟ ಇದೆ. ಓಕೆ, ಸೊ ಈ ಬೆಟ್ಟದಿಂದ ಇಲ್ಲಿರುವ ದೂರನ ಕಂಡು ಹಿಡಿತಾ ಇದ್ದಾರೆ. ಓಕೆ, ಇವನೇನ್ ಮಾಡ್ತಾನೆ, ಈ ಮನುಷ್ಯ ಇಲ್ಲಿಂದ ಕೂಗ್ತಾನೆ. ಓಕೆ, ಸೊ ಕೂಗಿದ ತಕ್ಷಣ ಇವನೇನ್ ಮಾಡ್ತಾನೆ, ಈ ಸ್ಟಾಪ್ ವಾಚ್ ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸೊ ಏನಾಗುತ್ತೆ ನಾರ್ಮಲಿ, ಸೊ ಏನ್ ಮಾಡ್ತಾ ಇರೋದು ನಾವು ಇವನಿಂದ ಈ ಬೆಟ್ಟಕ್ಕೆ ಇರುವ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಏನ್ ಪದ್ಧತಿನ ಅನುಸರಿಸ್ತಾ ಇದ್ದೇವೆ ಅಂದ್ರೆ, ಇವನ್ ಏನ್ ಮಾಡ್ತಾನೆ, ಇಲ್ಲಿಂದ ಕೂಗ್ತಾ ಇದ್ದಾನೆ. ಕೂಗಿದ ತಕ್ಷಣನೇ ಈ ಒಂದು ಸ್ಟಾಪ್ ವಾಚ್, ಅವನ ಹತ್ರ ವಾಚ್ ಇದೆ, ಈ ವಾಚ್ ನ ಸ್ಟಾರ್ಟ್ ಮಾಡ್ತಾನೆ. ಸೊ ಏನಾಗುತ್ತೆ, ಈ ಒಂದು ಇವನ್ ಕೂಗಿದ ಸೌಂಡ್ ಇಲ್ಲಿ ಬಂದು ಇವನಿಗೆ ಈ ಬೆಟ್ಟಕ್ಕೆ ಬಡ್ದು ಸ್ವಲ್ಪ ಒಂದು ಕೆಲವೊಂದು ಸೆಕೆಂಡ್ಸ್ ಆದ್ಮೇಲೆ ಅವನಿಗೆ ಪುನಃ ಅವನದೇ ವಾಯ್ಸ್ ಕೇಳುತ್ತೆ ಅಲ್ವಾ. ಸೊ ಯಾವಾಗ ಅವನು ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಅದನ್ನ ಅವನು ಸ್ಟಾಪ್ ಮಾಡ್ತಾನೆ. ಓಕೆ, ಸೊ ಇದನ್ನ ಏನ್ ಮಾಡ್ತಾನೆ, ಇಲ್ಲಿ ಒಂದು ಟೈಮ್ ನೋಟ್ ಡೌನ್ ಮಾಡ್ಕೊಂಡಿರ್ತಾನ ಅವನು. ಯಾವಾಗ ಅವ್ನು ಕೂಗಿದ ತಕ್ಷಣ ಅವ್ನು ಯಾವಾಗ ಬಂದ್ ಬಡೀತು ಅದನ್ನ ಟೈಮ್ ನ ಇವನು ನೋಟ್ ಡೌನ್ ಮಾಡ್ಕೊಂಡಿದ್ದಾನೆ. ಓಕೆ, ಸೊ ಅದನ್ನ ತಗೊಂಡು ಲೆಟ್ ಅಸ್ ಸಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಂತ. ಸೊ ಇಲ್ಲಿ ನೋಡಿ, ಸೊ ವೆಲಾಸಿಟಿದು ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ. ವೆಲಾಸಿಟಿ ಫಾರ್ಮುಲಾ ಏನಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ. ಓಕೆ, ಸೊ ಇದು ವೆಲಾಸಿಟಿದು ಒಂದು ಸೂತ್ರ ಫಾರ್ಮುಲಾ. ಸೊ ಇದ್ರೊಳಗೆ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಇದು ಬೆಟ್ಟಕ್ಕೆ ಇವನಿಗಿರುವ ಅಂತರ. ಓಕೆ, ಅಂದ್ರೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಓಕೆ, ಸೊ ವೆಲಾಸಿಟಿ ಫಾರ್ಮುಲಾ ಏನು, ವೆಲಾಸಿಟಿ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಅಂದ್ರೆ ನನಗೆ ಡಿಸ್ಟೆನ್ಸ್ ಬೇಕು. ಸೊ ಡಿಸ್ಟೆನ್ಸ್ ಅಷ್ಟೇ ಇಲ್ಲಿ ಇಟ್ಕೊಂಡೆ ಅಂದ್ರೆ, ಸೊ ಈ ಟೈಮ್ ನ ಇಲ್ಲಿ ವೆಲಾಸಿಟಿ ಜೊತೆ ಮಲ್ಟಿಪ್ಲೈ ಮಾಡಬಹುದು. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಲ್ಲೇ ಇತ್ತು, ವೆಲಾಸಿಟಿ ಇಂಟು ಟೈಮ್ ಆಯ್ತು. ಓಕೆನಾ. ಇವಾಗ ಇವನು ಏನ್ ಮಾಡಿದ್ದ, ಇಲ್ಲಿ ಕೂಗ ತಕ್ಷಣನೇ ಇದು ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿದ್ದ. ಸೊ ಕೆಲವು ಕ್ಷಣ ಆದ್ಮೇಲೆ ಅವನಿಗೆ ಪುನಃ ಅದು ಸೌಂಡ್ ಕೇಳಿಸ್ತು, ಅವಾಗ ಸ್ಟಾಪ್ ವಾಚ್ ನ ಬಂದ್ ಮಾಡ್ದ. ಸೊ ಈ ಜರ್ನಿಯಲ್ಲಿ ಇದೇನ್ ಇದು ಮಾಡಿತ್ತಲ್ಲ, ಇದರಲ್ಲಿ ಅವನಿಗೆ ಫಾರ್ ಎಕ್ಸಾಂಪಲ್ 3 ಸೆಕೆಂಡ್ಸ್ ಆಯ್ತು ಅನ್ಕೊಳ್ಳಿ. ಓಕೆ, 3 ಸೆಕೆಂಡ್ಸ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಡಿಸ್ಟೆನ್ಸ್.
ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಯ್ತು, ನಾವು ಇಲ್ಲಿ ನೋಡಿದ್ವಿ ವೆಲಾಸಿಟಿ ಇಂಟು ಟೈಮ್ ಅಂತ. ಸೊ ಈ ವೆಲಾಸಿಟಿ ಎದ್ರ ವೆಲಾಸಿಟಿ ಫ್ರೆಂಡ್ಸ್, ಈ ವೆಲಾಸಿಟಿ ಬಂದ್ಬಿಟ್ಟು ಈ ಸೌಂಡ್ ಅಂದ್ರೆ ಇವನು ಕೂಗ್ತಾ ಇದ್ದಾನಲ್ಲ ಈ ಸೌಂಡ್ ವೆಲಾಸಿಟಿ. ಸೊ ಸೌಂಡ್ ವೆಲಾಸಿಟಿ ಸ್ನೇಹಿತರೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಸೊ ಇದನ್ನ ನೋಡಿದ್ರೆ ಇದನ್ನ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ನೋಡಿದ್ದಾಗಿದೆ. ಸೊ ಅದು ಬಂದ್ಬಿಟ್ಟು 330 ಮೀಟರ್ಸ್ ಪರ್ ಸೆಕೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಒಂದು ನಾರ್ಮಲ್ ಕಂಡೀಷನ್ ಅಲ್ಲಿ ಸೌಂಡ್ ಏನಾಗಿದೆ ವೆಲಾಸಿಟಿ ಫಿಕ್ಸ್ ಆಗಿದೆ 330 ಅಂತ. ಓಕೆ, ಸೊ ಈಗ ಇವನು ಸೌಂಡ್ ಯೂಸ್ ಮಾಡ್ತಾ ಇದ್ದಂತ ಧ್ವನಿನೇ ಯೂಸ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಈ ವೆಲಾಸಿಟಿಲಿ ನಾವು 330 ಅಂತ ಬರೀತೀವಿ. ಸೊ 330 ಇಂಟು ಇವನ್ ತಗೊಂಡಿರೋದು ಸಮಯ, ಅಂದ್ರೆ ಈ ಸೌಂಡ್ ಇವನಿಗೆ ಬಂದು ಮುಟ್ಲಿಕ್ಕೆ ತಗೊಂಡಿರೋದು ಸ್ಟಾಪ್ ವಾಚ್ ನಲ್ಲಿ ಅವನೇನ್ ಕ್ಯಾಲ್ಕುಲೇಟ್ ಮಾಡಿದಾನೆ ಅಂದ್ರೆ 3 ಸೆಕೆಂಡ್ಸ್ ಆಗಿತ್ತು. ಓಕೆ, ಸೊ ಇದೇನಾಯ್ತು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 990 ಇತ್ತು ಫ್ರೆಂಡ್ಸ್. ಅಂದ್ರೆ ಈ ಸೌಂಡ್ ಇಲ್ಲಿಂದ ಹೋಗಿ ಇದಕ್ಕೆ ಬಡದು ಇವನಿಗೆ ಬರುವವರೆಗೂ 990 ಡಿಸ್ಟೆನ್ಸ್ ಆಯ್ತು. ಆದ್ರೆ ನಮಗೇನ್ ಬೇಕು ಡಿಸ್ಟೆನ್ಸ್, ಇದು ಆಕ್ಚುಲಿ ಇಲ್ಲಿಂದ ಹೋಗಿ ಇಲ್ಲಿ ಬಡದಿದ್ದ ಡಿಸ್ಟೆನ್ಸ್ ಆಗಿದೆ 990. ಆದ್ರೆ ನಮಗೆ ಬರೀ ಒಂದರದೇ ಡಿಸ್ಟೆನ್ಸ್ ಬೇಕು ತಾನೆ, ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಡಿಸ್ಟೆನ್ಸ್ ಬೇಕು. ಅಂದ್ರೆ ಈ 990ನ ಡಿವೈಡ್ ಬೈ 2 ಮಾಡಬೇಕು. ಸೊ 990ನ ಡಿವೈಡ್ ಬೈ 2 ಮಾಡಿದ್ರೆ ಇದು 495 ಮೀಟರ್ಸ್ ಆಗುತ್ತೆ. ಸೊ ಇದ್ರ ನಡುವಿನ ಡಿಸ್ಟೆನ್ಸ್ ಎಷ್ಟಾಯ್ತು, 495 ಮೀಟರ್ಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಯಾಕೆ ನಾವು ಡಿವೈಡ್ ಮಾಡ್ತಾ ಇದೀವಿ ಅಂದ್ರೆ ಈ 990 ಅನ್ನೋದು ಈ ಸೌಂಡ್ ಹೋಗಿ ಇದಕ್ಕೆ ಬಡದು ಇಲ್ಲಿ ಬಂದಿದ್ದ ಡಿಸ್ಟೆನ್ಸ್ ಆಗಿದೆ, ಈಗ ಹೋಗಿ ಬಂದಿದ್ದ ಡಿಸ್ಟೆನ್ಸ್. ಬಟ್ ನಮಗ್ ಬೇಕಾಗಿರೋದು ಇವನಿಂದ ಈ ಬೆಟ್ಟಕ್ಕಿರುವ ಡಿಸ್ಟೆನ್ಸ್ ಅಷ್ಟೇ, 2 ಸರಿ ಬೇಕಾಗಿಲ್ಲ. ಸೊ ಅದಕ್ಕೆ ಡಿವೈಡೆಡ್ ಬೈ 2. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ಮನುಷ್ಯ ಇವಾಗ ಇಲ್ಲಿಂದ ಈ ಮನುಷ್ಯನ್ಗೆ ಈ ವಾಲ್ ಈ ಗೋಡೆಗೆ ಇರುವ ಡಿಸ್ಟೆನ್ಸ್ ನ ನೋಡಿದ್ರೆ ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಬೇಕಂದ್ರೆ ಇವನ್ ಕೂಗ್ತಾನೆ. ಸೊ ಕೂಗಿದ ತಕ್ಷಣ ಈ ಸೌಂಡ್ ಇವನಿಗೆ ಬಡದ ಪುನಃ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದಾಗ ಅವನು ಟೈಮ್ ನೋಟ್ ಡೌನ್ ಮಾಡ್ಕೋತಾನೆ, ಸೊ ಎಷ್ಟು ಬಂತು ಅಂತ. ಓಕೆ, ಸೊ ವೆಲಾಸಿಟಿ ಆಫ್ ದ ಸೌಂಡ್ ಅಂತೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅವ್ನು ಎಷ್ಟು ಟೈಮ್ ಹಿಡಿತೋ ಅಷ್ಟು ಟೈಮ್ ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಅದ್ರ ನಡುವಿನ ಡಿಸ್ಟೆನ್ಸ್ ನ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಇದು ಇಲ್ಲಿ ನೋಡಿ, ಇಲ್ಲಿ ಏನಾದ್ರೂ ನಾವು ಯಾವ್ದಾದ್ರು ಒಂದು ಸ್ಕೇಲ್ ನ ಯೂಸ್ ಮಾಡಿದ್ವಾ ಫ್ರೆಂಡ್ಸ್? ಓಕೆ, ನಾವು ಕ್ಯಾಲ್ಕುಲೇಷನ್ ಇಂದ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿದ್ವಿ ತಾನೆ. ಸೊ ಈ ತರ ಕ್ಯಾಲ್ಕುಲೇಷನ್ ಇಂದ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನ ಇಂಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಓಕೆ, ಸೊ ಇಂಡೈರೆಕ್ಟ್ ಮೆಥಡ್ ನಲ್ಲಿ ನಾವು ನೋಡಿದ್ವಿ, ಇಂಡೈರೆಕ್ಟ್ ಮೆಥಡ್ ನಲ್ಲಿ 2 ಮೆಥಡ್ ಇದ್ವು. ಒಂದು ವಿತ್ ದ ಹೆಲ್ಪ್ ಆಫ್ ರಿಫ್ಲೆಕ್ಷನ್ ರೂಲ್ಸ್, ಒಂದು ಟ್ರಿಗ್ನೋಮೆಟ್ರಿಕ್ ರಿಲೇಷನ್. ಸೊ ರಿಫ್ಲೆಕ್ಷನ್ ರೂಲ್ಸ್ ಅಂದ್ರೆ ಇದೆ. ಸೊ ಈ ತರ ಇದು ರಿಫ್ಲೆಕ್ಟ್ ಆಗ್ತಾ ಇದೆ ತಾನೆ, ಈ ಸೌಂಡ್ ಬಂದು ಇಲ್ಲಿ ಬಡಿಯೋದಕ್ಕೆ ಇದಕ್ಕೆ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಈ ರಿಫ್ಲೆಕ್ಷನ್ ರೂಲ್ಸ್ ನಿಂದ ನಾವು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ ಮೆಥಡ್ ನ ಫ್ರೆಂಡ್ಸ್, ಈ ಡಿಸ್ಟೆನ್ಸ್ ಫೈಂಡ್ ಮಾಡೋ ಮೆಥಡ್ ನ ಕೇವಲ ಬರೀ ಇದು ಒಂದು ಯಾವುದೇ ಒಂದು ಬೆಟ್ಟದ ಡಿಸ್ಟೆನ್ಸ್ ನ ಅಥವಾ ಒಂದು ಗೋಡೆ ಡಿಸ್ಟೆನ್ಸ್ ನ ಅಷ್ಟೇ ಅಲ್ಲ, ಇದು ನೀವು ಯಾವುದೇ ಡಿಸ್ಟೆನ್ಸ್ ನ ಅಳಿಲಿಕ್ಕೂ ಇದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ಓಕೆ, ಇವಾಗ ಒಂದು ಏನು ಒಂದು ಸಮುದ್ರದ ಒಂದು ಎಷ್ಟು ಡೆಪ್ತ್ ಎಷ್ಟಾಗಿದೆ, ಆಳ ಎಷ್ಟಾಗಿದೆ ಅಂತ ನೋಡ್ಲಿಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಅಲ್ಲೇನು ಸೇಮ್ ಮೆಥಡ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಬಹುದು ನೀವು, ಈ ಒಂದು ಹಡಗದ ಕೆಳಗೆ ಒಂದು ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್ ಅಂತ ಒಂದು ಡಿವೈಸ್ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಇದೇ ಮೆಥಡ್ ಯೂಸ್ ಮಾಡೋದು, ಆದ್ರೆ ಇಲ್ಲಿ ನಾವು ನಮ್ಮ ಧ್ವನಿ ಯೂಸ್ ಮಾಡಲ್ಲ. ಇಲ್ಲಿ ಯಾವ ತರ ಕೂಗ್ತಾ ಇದ್ನಲ್ಲ ಅವನು, ಕೂಗಿದ್ರೆ ಇಲ್ಲಿ ಬಂದ್ ಬಡಿತು. ಸೊ ಆ ತರ ಇಲ್ಲಿ ಕೂಗುದಿಲ್ಲ ಫ್ರೆಂಡ್ಸ್. ಯಾಕೆ ಕೂಗುದಿಲ್ಲ ಅಂದ್ರೆ ಈ ಏನು ನೀರಿನಲ್ಲಿ ನಮ್ಮ ಸೌಂಡ್ ಹೋಗಿ ಇದರದ ಆಳ ಟಚ್ ಆಗಿ ಬರುವಷ್ಟು ಕೆಪಾಸಿಟಿ ಇರಲ್ಲ ಫ್ರೆಂಡ್ಸ್. ಓಕೆ, ಅದಕ್ಕೆ ಇಲ್ಲಿ ಏನ್ ಯೂಸ್ ಮಾಡ್ತೀವಿ ನಾವು, ಬೇರೆ ತರ ಒಂದು ಹೈಯರ್ ಫ್ರೀಕ್ವೆನ್ಸಿ ವೇವ್ಸ್ ನ ಯೂಸ್ ಮಾಡ್ತೀವಿ. ಅದನ್ನ ಅಲ್ಟ್ರಾ ಸೌಂಡ್ ಅಂತ ಕರಿತೀವಿ. ಸೊ ಈ ಅಲ್ಟ್ರಾ ಸೌಂಡ್ ಏನಾಗಿದೆ, ಹೈಯರ್ ಫ್ರೀಕ್ವೆನ್ಸಿ ಒಂದು ವೇವ್ ಆಗಿದೆ. ಸೊ ಈ ಒಂದು ಟ್ರಾನ್ಸ್ಮಿಟರ್ ಇಲ್ಲಿ ಹಡಗದ ಕೆಳಗೆ ನೋಡ್ತಾ ಇದ್ರಲ್ಲ ಈ ಡಿವೈಸ್, ಇದು ಅಲ್ಟ್ರಾ ಸೌಂಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇದು ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅದೇ ಸೇಮ್ ಕಾನ್ಸೆಪ್ಟ್, ಇದು ಪ್ರೊಡ್ಯೂಸ್ ಮಾಡಿದ ತಕ್ಷಣನೇ ಸ್ಟಾಪ್ ವಾಚ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಸೌಂಡ್ ಇಲ್ಲಿ ಹೋಗಿ ಇದು ಆಳ ಎಲ್ಲಿರುತ್ತೋ ಅಲ್ಲಿ ಬಡ್ದು ಪುನಃ ರಿಫ್ಲೆಕ್ಟ್ ಆಗುತ್ತೆ. ಸೊ ರಿಫ್ಲೆಕ್ಟ್ ಆಗಿ ಇದನ್ನ ಪುನಃ ಇಲ್ಲಿ ಬಂದು ಈ ರಿಸೀವರ್ ಬಡದ ತಕ್ಷಣ ಈ ಸ್ಟಾಪ್ ವಾಚ್ ತಾನೇ ಸ್ಟಾಪ್ ಆಗುತ್ತೆ. ಸೊ ಸ್ಟಾಪ್ ಆದ್ಮೇಲೆ ಅದೇ ತರ ಲಾಸ್ಟ್ ನಾವು ಸ್ಲೈಡ್ ನಲ್ಲಿ ಏನ್ ನೋಡಿದ್ವು, ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಸೊ ಅವಾಗ ಎಷ್ಟು ಬರುತ್ತೋ ಅದನ್ನ ಡಿವೈಡ್ ಬೈ 2 ಮಾಡಿ ಅದರ ಆಳ ಎಷ್ಟಿದೆ ಅಂತ ಇದು ಮೆಷರ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಸೊ ಹೀಗೆ ಇಂಡೈರೆಕ್ಟ್ ಮೆಷರ್ಮೆಂಟ್ ನಲ್ಲಿ ರಿಫ್ಲೆಕ್ಷನ್ ರೂಲ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಅದೇ ತರ ಇವನ್ ನೀವು ರೆಡಾರ್ ಅಂತ ಕೇಳಿರ್ಬೋದು. ಸೊ ಈ ರೆಡಾರ್ ಅಂದ್ರೆ
ಒಂದು ವಿಮಾನ ಎಷ್ಟು ದೂರ ಇದೆ ಅಂತಾನು ಒಂದು ರೆಡಾರ್ ನೀವು ಕೇಳಿರ್ಬೋದು ಅವಾಗ ನ್ಯೂಸ್ ನಲ್ಲಿ. ಸೊ ಆ ರೆಡಾರ್ ಕೂಡ ಇದೇ ತರ ಕೆಲಸ ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ನೀವು ಪ್ರೈಮರಿ ರೆಡಾರ್ ಅಂತ. ಈ ರೆಡಾರ್ ಏನ್ ಮಾಡುತ್ತೆ, ಇಲ್ಲಿಂದ ಒಂದು ಸಿಗ್ನಲ್ ಕಳಿಸುತ್ತೆ. ಸೊ ಇಲ್ಲಿ ಕಳಿಸ ತಕ್ಷಣ ಈ ಒಂದು ಏನ್ ಏರೋಪ್ಲೇನ್ ಕಾಣ್ತಾ ಇದೆ, ಇದಕ್ ಬಡದ ತಕ್ಷಣನೇ ಇದು ಒಂದು ಯಾವಾಗ ಇದು ಇಲ್ಲಿಂದ ರೆಡಾರ್ ಒಂದು ಈ ರೇಸ್ ನ ಈ ವೇವ್ ನ ಬಿಡುತ್ತೋ ಅಲ್ಲೇನೆ ಇದ್ರ ಟೈಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಬಂದು ಇಲ್ಲಿ ಈಗ ಹೋಗಿ ಇದಕ್ಕೆ ಟಚ್ ಆದ್ಮೇಲೆ ಇದು ಪುನಃ ಇದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿ ಇಲ್ಲಿ ಬಡದ ತಕ್ಷಣ ಅದು ಸ್ಟಾಪ್ ವಾಚ್ ಆಫ್ ಆಗುತ್ತೆ. ಓಕೆ, ಸೊ ಆಫ್ ಆದ್ಮೇಲೆ ಪುನಃ ಅದ್ರ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಅವಾಗ ನಾವು ಹೇಳ್ಬೋದು ಇದು ಏನು ಏರೋಪ್ಲೇನ್ ಎಷ್ಟು ದೂರ ಇದೆ ಅಂತ ಇದನ್ನ ನಾವು ಹೇಳ್ಬೋದು. ಸೊ ಈ ತರ ರೆಡಾರ್ ಏನು ವರ್ಕ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದೆಲ್ಲ ಏನು ಇಂಡೈರೆಕ್ಟ್ ಮೆಜರ್ಮೆಂಟ್ ನ ಮಾಡುವ ಒಂದು ವಿಧಾನ. ಅದರಲ್ಲಿ ರಿಫ್ಲೆಕ್ಷನ್ ರೂಲ್ಸ್ ನ ಯೂಸ್ ಮಾಡ್ತೀವಿ ಈ ತರ. ಓಕೆ, ಸೊ ಇಂಡೈರೆಕ್ಟ್ ಮೆಜರ್ಮೆಂಟ್ ಮೆಥಡ್ ನಲ್ಲಿ 2 ಪದ್ಧತಿನ ನೋಡಿದ್ವಿ. ಒಂದು ರಿಫ್ಲೆಕ್ಷನ್ ರೂಲ್ಸ್ ನಿಂದ ಯಾವ ತರ ಇಂಡೈರೆಕ್ಟ್ ಮೆಜರ್ಮೆಂಟ್ ಮಾಡ್ತಾರೆ ಅಂತ ಅದನ್ನ ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ. ಸೊ ಇನ್ನೊಂದಿತ್ತು ಅದರಲ್ಲಿ ವಿತ್ ದ ಹೆಲ್ಪ್ ಆಫ್ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಅಂತ. ಸೊ ಇಲ್ಲಿ ಈ ಸ್ಲೈಡ್ ನಲ್ಲಿ ನೋಡೋಣ ಟ್ರಿಗ್ನೋಮೆಟ್ರಿ ರಿಲೇಷನ್ ಇಂದ ಯಾವ ತರ ಮಾಡ್ತೀವಿ ಅಂತ. ಸೊ ಟ್ರಿಗ್ನೋಮೆಟ್ರಿ ಅಂದ್ರೆ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಸ್ಕೂಲ್ ನಲ್ಲಿ ಎಲ್ಲ ಕಲ್ತಿರ್ಬೋದು. ನೀವು ಕಲ್ತಿಲ್ಲ ಅಂದ್ರೂ ಇವಾಗ PUC ನಲ್ಲಿ ನೀವು ಮ್ಯಾಥಮೆಟಿಕ್ಸ್ ನಲ್ಲಿ ಒಂದು ಸೆಕ್ಷನ್ ಕಲಿತೀರಿ ಮ್ಯಾಥಮೆಟಿಕ್ಸ್ ನಲ್ಲಿ ಟ್ರಿಗ್ನೋಮೆಟ್ರಿ ಅಂತ. ಸೊ ಆ ಟ್ರಿಗ್ನೋಮೆಟ್ರಿಯಲ್ಲಿ ಫ್ರೆಂಡ್ಸ್ ಏನೋ ರಿಲೇಷನ್ಸ್ ಇರ್ತವೆ, ಅದ್ರದ್ದು ಒಂದು ಫಾರ್ಮುಲಾಗಳು ಇರ್ತವೆ. ಆ ಫಾರ್ಮುಲಾದಿಂದ ನಾವು ಏನು ಈ ತರ ಒಂದು ಮೆಜರ್ಮೆಂಟ್ ನ ಮಾಡ್ತೀವಿ. ಓಕೆ, ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು ಈ ಒಂದು H ಮೀಟರ್ಸ್ ಅಂತ ಏನ್ ಕಾಣ್ತಾ ಇದೆ, ಇದು NM ಅಂತ, ಇದೊಂದು ಗೋಡೆ ಇದೆ. ಓಕೆ, ಈ ಗೋಡೆಯ ಹೈಟ್ ನ ನಿಮ್ಗೆ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ X ಏನ್ ಕಾಣ್ತಾ ಇದೆ, ಇಲ್ಲೊಬ್ಬ ಮನುಷ್ಯ ನಿಂತ ಇದೆ ಅಂದ್ಕೊಳ್ಳಿ. ಓಕೆ, ಈ ಮನುಷ್ಯ ಇಲ್ಲಿಂದ ಏನ್ ಮಾಡ್ತಾನೆ, ಅವನಿಗೆ ಈ H ಮೀಟರ್ಸ್ ನ ಡಿಸ್ಟೆನ್ಸ್ ಹೈಟ್ ನ ಫೈಂಡ್ ಔಟ್ ಮಾಡ್ಬೇಕು. ಅವನ್ ಏನ್ ಮಾಡ್ತಾನೆ, ಇಲ್ಲಿಂದ ನೋಡ್ತಾನೆ. ಸೊ ನೋಡಿದಾಗ ಇಲ್ಲಿ ನೋಡ್ಬೋದು ಈ M ಗೆ ನೋಡ್ತಾನೆ. ಸೊ M ಗೆ ನೋಡಿದಾಗ ಇಷ್ಟು ಡಿಗ್ರಿ ಫಾರ್ಮ್ ಆಗ್ತಾ ಇತ್ತು. ಓಕೆ, ಸೊ ಅದೇ ತರ ಇವನು X ಇಂದ Y ವರೆಗೂ ನಡ್ಕೊಂಡ್ ಬರ್ತಾನೆ. ಸೊ ನಡ್ಕೊಂಡ್ ಬಂದು ಇಲ್ಲಿ ನೋಡಿದ ತಕ್ಷಣ ಈ ಹೈಟ್ ಗೆ ಇಷ್ಟು ಡಿಗ್ರಿ ಆಯ್ತು. ಓಕೆ, ಸೊ ಇದೇನ್ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಡಿಗ್ರೀಸ್ ಆಗ್ತಾ ಇದೆ ಅಂತ, ಇದ್ರದ ಒಂದು ಸ್ಟ್ಯಾಂಡರ್ಡ್ ಆಗಿ ರಿಲೇಷನ್ ಇದೆ, ಸ್ಟ್ಯಾಂಡರ್ಡ್ ಆಗಿ ಇದ್ರದೊಂದು ಫಾರ್ಮುಲಾಸ್ ಇದೆ. ಓಕೆ, ಸೊ ಈ ಫಾರ್ಮುಲಾಸ್ ನ ಬಳಸ್ಕೊಂಡು ನಾವು ಇದರ H ಮೀಟರ್ಸ್ ಎಷ್ಟಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಉದಾಹರಣೆಗೆ ಇಲ್ಲಿ ನೋಡ್ಬೋದು ಈ ಹೈಟ್ ನ ಇದೇನು ಈ ಮರದ ಹೈಟ್ ನಮ್ಗೆ ನೋಡ್ಬೇಕಾಗಿದೆ. ಸೊ ನಮ್ಗೆ ಏನ್ ಮಾಡ್ಬೇಕಾಗಿದೆ ಬೇಸಿಕಲಿ ಅಂದ್ರೆ ನಮ್ಗೆ ಈ ತರ ಟ್ರಯಾಂಗಲ್ ಫಾರ್ಮ್ ಮಾಡ್ಬೇಕಷ್ಟೇ. ಸೊ ಇಲ್ಲಿ ನೋಡಿ ಇದ್ರದ್ದು ಹೈಟ್ ಬೇಕಾಗಿತ್ತು, ಈ ತರ ನಾವು ಟ್ರಯಾಂಗಲ್ ಮಾಡಿದ್ವಿ. ಓಕೆ, ಈ ಟ್ರಯಾಂಗಲ್ ಮಾಡಿದ್ಮೇಲೆ ಅದ್ರ ಸರ್ಟೆನ್ ಫಾರ್ಮುಲಾಸ್ ಇದಾವೆ. ಆ ಫಾರ್ಮುಲಾಸ್ ನಲ್ಲಿ ಹಾಕೋದು, ಅದರ ಹೈಟ್ ಅನ್ನ ನೋಡೋದು ಅಷ್ಟೇ. ಓಕೆ, ಇದೊಂದು ಪದ್ಧತಿ. ಇಲ್ಲಿ ನೋಡಿ ಈ ಮನುಷ್ಯ ಇಲ್ಲಿ ನಿಂತಿದ್ದಾನೆ. ಸೊ ಇದ್ರ ಹೈಟ್ ಬೇಕಾಗಿದೆ. ಸೊ ಇವನ್ ಏನ್ ಮಾಡ್ತಾನೆ, ಇಲ್ಲಿಂದ ನೋಡಿದ ತಕ್ಷಣ ಎ ಡಿಗ್ರೀಸ್ ಆಗ್ತಾ ಇದೆ. ಸೊ ಇವನ್ ಎ ದಿಂದ ಬಿ ವರೆಗೂ ನಡ್ಕೊಂಡ್ ಬರ್ತಾನೆ. ಸೊ ಇಲ್ಲಿ ನೋಡಿದಾಗ ಬಿ ಆಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ ಮುಂದೆ ನೋಡೋಣ. ಸೊ ಇವಾಗ ಜಸ್ಟ್ ಏನ್ ಮಾಡ್ಕೋಬೇಕಂದ್ರೆ, ಏನ್ ನೆನ್ಪಿಟ್ಕೋಬೇಕಂದ್ರೆ, ನಾವು ಟ್ರಿಗ್ನೋಮೆಟ್ರಿ ರಿಲೇಷನ್ ಇಂದ ಕೂಡ ಏನು ಡಿಸ್ಟೆನ್ಸ್ ನ ಮೆಜರ್ ಮಾಡಬಹುದು ಅಂತ. ಇದು ಒಂದು ಇಂಡೈರೆಕ್ಟ್ ಮೆಜರ್ಮೆಂಟ್ ಮಾಡುವ ಒಂದು ವಿಧಾನ, ಒಂದು ಪದ್ಧತಿ. ಯಾವ ತರ ಮಾಡ್ಬೇಕಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ಯಾರಲಾಕ್ಸ್ ಮೆಥಡ್ ಅಂತ. ಸೊ ಈ ಪ್ಯಾರಲಾಕ್ಸ್ ಮೆಥಡ್ ಅನ್ನೋದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದನೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಇದು ಟಾಪಿಕ್ ಆಗಿದೆ. ಸೊ ಇದ್ರ ಮೇಲೆ ನಿಮ್ಗೆ ಯೂನಿವರ್ಸಿಟಿ ಎಕ್ಸಾಮ್ ನಲ್ಲೂ ಕೇಳ್ತಾರೆ. ಆಮೇಲೆ ಇದ್ರ ಮೇಲೆ ನಿಮ್ಗೆ ಏನು CET ಮೇಲೆನೂ ಕ್ವಶನ್ಸ್ ಬರ್ತಾ ಇರ್ತಾವೆ ಫ್ರೆಂಡ್ಸ್. ಓಕೆ, ಸೊ ಇವಾಗ ಪ್ಯಾರಲಾಕ್ಸ್ ಮೆಥಡ್ ಅಂದ್ರೆ ಏನು ಅಂತ ನೋಡೋಣ. ಸೊ ಪ್ಯಾರಲಾಕ್ಸ್ ಮೆಥಡ್ ಅಂದ್ರೆ ಇದು ಒಂದು ಇಂಡೈರೆಕ್ಟ್ ವೇ ಆಫ್ ಮೆಜರ್ಮೆಂಟ್ ಆಗಿದೆ. ಓಕೆ, ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಏನು ಅಂತ ನೋಡಿದ್ವಿ ಇವಾಗ. ಅಂದ್ರೆ ಕ್ಯಾಲ್ಕುಲೇಷನ್ ಇಂದ ಮೆಜರ್ ಮಾಡುವುದು ನಾವು ಒಂದು ವಿಧಾನವನ್ನು ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ಇವಾಗ ಪ್ಯಾರಲಾಕ್ಸ್ ಮೆಥಡ್. ಸೊ ಇವಾಗ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಮ್ಮ ಬೇಸಿಕ್ಸ್ ನ ನೋಡ್ಕೊಳ್ಳೋಣ. ಸೊ ಇವಾಗ ಮ್ಯಾಥಮೆಟಿಕ್ಸ್ ನಲ್ಲಿ ಸ್ನೇಹಿತರೆ ನೀವು ಒಂದು ಇದನ್ನ ಕಲಿತೀರಾ, ಏನು ಒಂದು ಮ್ಯಾಥಮೆಟಿಕ್ಸ್ ನಲ್ಲಿ ಒಂದು ಫಾರ್ಮುಲಾನ ಕಲಿತೀರಾ. ಏನಂದ್ರೆ ಇವಾಗ ನೋಡ್ತಾ ಇರ್ಬೋದು ನೀವು, ಈ ತರ ಇದೊಂದು ಆರ್ಕ್ ಆಗಿದೆ. ಓಕೆ, ಇದು ಒಂದು ಆರ್ಕ್. ಓಕೆ, ಇದು ಸೆಂಟರ್ ಆಗಿದೆ ಸ್ನೇಹಿತರೆ. ಓಕೆ, ಇದು ರೇಡಿಯಸ್. ಅಂದ್ರೆ ಇಲ್ಲಿಂದ ನೋಡಿ, ಇದು ಇಲ್ಲಿಂದ ಇದು ರೇಡಿಯಸ್ ಆಗಿದೆ. ಅಂದ್ರೆ ಇದು ರೇಡಿಯಸ್. ಇಲ್ಲಿ ಏನ್ ಕಾಣ್ತಾ ಇದೆ, ಈ ಪಾಯಿಂಟ್ ಇಂದ ಇದು ರೇಡಿಯಸ್, ಇದು ರೇಡಿಯಸ್, ಇದು ರೇಡಿಯಸ್. ಓಕೆ, ಇದು ಆರ್ಕ್. ಇದನ್ನ ಎಸ್ ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ಈ ತರ ಒಂದು ಆಕೃತಿ ಆಗಿದ್ರೆ ನಮ್ಗೆ ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ ಇದರಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ. ಏನು
ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾ ಅಂತ. ಓಕೆ, ಇದು ಎಸ್ ಅಂದ್ರೆ ಆರ್ಕ್, ಆರ್ಕ್ ಇಸ್ ಈಕ್ವಲ್ ಟು ರೇಡಿಯಸ್ ಇಂಟು ಟೀಟಾ. ಟೀಟಾ ಅಂದ್ರೆ ಇದು ಆಂಗಲ್. ಓಕೆ, ಇದು ರೇಡಿಯನ್ಸ್ ನಲ್ಲೇ ಇರಬೇಕು. ಓಕೆ, ಇದು ಕಂಡೀಷನ್ ಅಂದ್ರೆ ರೇಡಿಯನ್ಸ್ ನಲ್ಲೇ ಇರಬೇಕು. ಓಕೆ, ಸೊ ಇವಾಗ ಇದೇನ್ ಆಕೃತಿ ಕಾಣ್ತಾ ಇದೆ, ಇದು ಈ ತರನ ಇದ್ರೂ ಕೂಡ ಇದು ಹೋಲ್ಡ್ಸ್ ಗುಡ್ ಆಗುತ್ತೆ. ಅಂದ್ರೆ ಈ ಫಾರ್ಮುಲಾ ಈ ತರ ಇದು ಇನ್ವರ್ಟೆಡ್ ಆದ್ರೂ ಕೂಡ ಈ ಫಾರ್ಮುಲಾ ಏನು ವ್ಯಾಲಿಡ್ ಆಗುತ್ತೆ. ಓಕೆ, ಸೊ ಈ ತರ ಇದ್ರೂ ಕೂಡ ನನಗೆ ಇವಾಗ ಇಲ್ಲಿ ನೋಡಿ, ಇದು ಆಂಗಲ್ ಗೊತ್ತಿತ್ತಂದ್ರೆ ಹೇಳುದನ್ನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ತರ ಆಕೃತಿ ಆದ್ರೆ ಓಕೆ, ಈ ನನಗೆ ಈ ಆಂಗಲ್ ಗೊತ್ತಿತ್ತಂದ್ರೆ, ಈ ರೇಡಿಯಸ್ ಗೊತ್ತಿತ್ತಂದ್ರೆ ನಾನು ಈ ಆರ್ಕ್ ನ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ನೋಡಿ, ಎಸ್ ಇಸ್ ಇಕ್ವಲ್ ಟು ಆರ್ ಟೀಟಾ ಇಂದ ನನಗೆ ಯಾವುದೇ ಎರಡು ಕ್ವಾಂಟಿಟೀಸ್ ಗೊತ್ತಿತ್ತಂದ್ರೆ ಮೂರನೇದನ್ನ ನಾನು ಫೈಂಡ್ ಔಟ್ ಮಾಡಬಹುದು. ಇದು ಮ್ಯಾಥಮೆಟಿಕ್ಸ್. ಓಕೆ, ಸೊ ಇದನ್ನ ಬಳಸ್ಕೊಂಡು ನಾವು ಫಿಸಿಕ್ಸ್ ನಲ್ಲಿ ಅಳತೆ ಒಂದು ಮೆಜರ್ಮೆಂಟ್ ಮಾಡ್ತೀವಿ. ಓಕೆ, ಇಂಡೈರೆಕ್ಟ್ ಪದ್ಧತಿಯಿಂದ. ಯಾವ ತರ ಅಂದ್ರೆ, ಓಕೆ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ, ಇದು ನಮ್ಮ ಪೃಥ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನಮ್ಮ ಪೃಥ್ವಿ. ಓಕೆ, ಇವಾಗ ಇದು ಒಂದು ಸ್ಟಾರ್ ಅನ್ಕೊಳ್ಳಿ. ಓಕೆ, ಇದು ಪಿ ಅನ್ನೋದೊಂದು ಸ್ಟಾರ್. ಸೊ ಈ ಪಿ, ಈ ಸ್ಟಾರ್ ಈ ಭೂಮಿಯಿಂದ ಈ ಸ್ಟಾರ್ ಎಷ್ಟು ಪಿ ಎಷ್ಟು ಡಿಸ್ಟೆನ್ಸ್ ನಲ್ಲಿ ಇದೆ, ಎಷ್ಟು ದೂರ ಇದೆ ಅಂತ ನಮಗೆ ಅಳಿಬೇಕಾಗಿದೆ. ಓಕೆ, ಸೊ ಇದನ್ನ ನಾವು ಪ್ಯಾರಲೆಕ್ಸ್ ಮೆಥಡ್ ಇಂದ ಅಳಿತೀವಿ. ಸೊ ಏನಪ್ಪಾ ಪ್ಯಾರಲೆಕ್ಸ್ ಮೆಥಡ್ ಅಂದ್ರೆ, ಸೊ ಪ್ಯಾರಲೆಕ್ಸ್ ಮೆಥಡ್ ಅಂದ್ರೆ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಇವಾಗ ಏನ್ ಇದನ್ನ ನೋಡಿದ್ವಿ ಮ್ಯಾಥಮೆಟಿಕ್ಸ್ ಇಂದ, ಇಲ್ಲಿ ನೋಡಿ, ಇದನ್ನ ನಾನು ಸಂಭವ ಹೇಗಾದ್ರೂ ಮಾಡಿ ಈ ತರ ಆಕೃತಿನ ಇದರಲ್ಲಿ ಕ್ರಿಯೇಟ್ ಮಾಡಿದ್ರೆ, ಈ ತರ ಆಕೃತಿನ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ನಾನು ಏನ್ ಮಾಡಬಹುದು, ಇದರಲ್ಲಿ ಏನು ಆಂಗಲ್ ನನ್ಗೆ ಯಾವ್ದಾದ್ರು ಎರಡು ಕ್ವಾಂಟಿಟೀಸ್ ಗೊತ್ತಿದ್ರೆ ಮೂರನೇದನ್ನ ಫೈಂಡ್ ಔಟ್ ಮಾಡಬಹುದು. ಇದನ್ನ ಕಲ್ತಿ ಇದು ಮ್ಯಾಥಮೆಟಿಕ್ಸ್. ಸೊ ಇದನ್ನ ಬಳಸ್ಕೊಂಡು ನಾವು ಏನು ಇದ್ರ ಡಿಸ್ಟೆನ್ಸ್ ಬೇಕಾನೆ ನನಗೆ. ಸೊ ನಾವ್ ಏನ್ ಮಾಡ್ತೀವಿ, ಉದಾಹರಣೆಗೆ ನಾವು ಪಾಯಿಂಟ್ ಎ ನಲ್ಲಿದೆ ಇಲ್ಲಿದ್ದೇವೆ ಅನ್ಕೊಳ್ಳಿ. ಓಕೆ, ಪಾಯಿಂಟ್ ಎ ನಲ್ಲಿದ್ದೇವೆ. ಸೊ ನಾವೇನ್ ಮಾಡ್ತೀವಿ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೂ ಚಲಿಸಿ, ಸೊ ಇದೆಷ್ಟು ಡಿಸ್ಟೆನ್ಸ್ ಇದೆ ಅಂತ ನನಗೆ ಗೊತ್ತಾಯ್ತಂದ್ರೆ, ಓಕೆ, ಸೊ ಈ ಪಿ ನ ಜೋಡಿಸ್ಕೊಂಡು ಇದು ಆಂಗಲ್ ಎಷ್ಟಾಗ್ತಾ ಇದೆ ಅಂತ ನೋಡಿ, ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾದಿಂದ ಇದರ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಇದು ಒಂದು ಪದ್ಧತಿಯಾಗಿದೆ ಫ್ರೆಂಡ್ಸ್. ಆದ್ರೆ ಏನು ಓಕೆ, ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ನೋಡಿ, ಇದು ಇದೇನ್ ಆಕೃತಿ ಕಾಣ್ತಾ, ಇದೇನ್ ಕಾಣ್ತಾ ಇದೆಯಲ್ಲ ಎ ಬಿ ಅನ್ನೋದು, ಇಲ್ಲಿ ನೋಡಿ ಈ ತರ ಆಗುತ್ತೆ. ಓಕೆ, ಈ ತರ ನಾವು ಒಂದು ಟ್ರಯಾಂಗಲ್ ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಆದ್ರೆ ಫ್ರೆಂಡ್ಸ್ ಇಲ್ಲಿ ಏನಂದ್ರೆ ಪ್ರಾಬ್ಲಮ್ ಏನು ಆಗತ್ತಂದ್ರೆ, ಸೊ ನಾವು ಸಂಭವ ಈ ತರ ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಈ ಫಾರ್ಮುಲಾನ ಅಪ್ಲೈ ಮಾಡಬಹುದು, ಇದನ್ನ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಆದ್ರೆ ಏನ್ ಪ್ರಾಬ್ಲಮ್ ಆಗ್ತಿತ್ತಂದ್ರೆ, ಇದನ್ನ ಏನು ನಕ್ಷತ್ರದಿಂದ ಡಿಸ್ಟೆನ್ಸ್ ನೋಡಿದ್ರೆ ಸಂಭವ ಈ ತರ ಕಾಣುತ್ತಿತ್ತು. ಅಂದ್ರೆ ಇಲ್ಲಿ ನೋಡಿ, ಈ ಆಂಗಲ್ ನ ಕ್ಯಾಲ್ಕುಲೇಟ್ ಮಾಡಬಹುದು, ಅಂದ್ರೆ ಆಂಗಲ್ ಕಾಣ್ತಾ ಇದೆ, ಬಟ್ ಈ ಆಂಗಲ್ ನ ನೋಡಿ ಎಷ್ಟು ಚಿಕ್ಕದಾಗಿದೆ. ಓಕೆ, ಸೊ ಅದೇ ತರ ನೀವು ಭೂಮಿ, ಇದು ಭೂಮಿ, ಇದು ನಕ್ಷತ್ರ. ಓಕೆ, ಇದರ ಡಿಸ್ಟೆನ್ಸ್ ನನಗೆ ತೆಗಿಬೇಕಾಗಿದೆ. ಸೊ ಈ ಎ ಪಾಯಿಂಟ್ ಬಿ ಪಾಯಿಂಟ್ ಇದು ಭೂಮಿಯ ಒಂದು ತುದಿ, ಇದು ಭೂಮಿಯ ಇನ್ನೊಂದು ತುದಿ ಅನ್ಕೊಳ್ಳಿ. ಸೊ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋದ್ರೂ ಕೂಡ ಇಷ್ಟು ಡಿಸ್ಟೆನ್ಸ್ ಆಗ್ತಿತ್ತು. ಅಂದ್ರೆ ಬಹಳ ಚಿಕ್ಕ ಡಿಸ್ಟೆನ್ಸ್. ಅಂದ್ರೆ ಆಂಗಲ್ ಇಷ್ಟು ಚಿಕ್ಕದಾಗಿತ್ತಂದ್ರೆ ನಮ್ಗೆ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನನಗೆ ಸಂಭವ ಟ್ರಯಾಂಗಲ್ ಕ್ರಿಯೇಟ್ ಮಾಡಬೇಕು. ಟ್ರಯಾಂಗಲ್ ಕ್ರಿಯೇಟ್ ಮಾಡಿದ್ರೆ ನನಗೆ ಇದು ಆಂಗಲ್ ಬರುತ್ತೆ. ಈ ಆಂಗಲ್ ದಿಂದ ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾ ಫಾರ್ಮುಲಾ ಹಾಕಿ ನಾನು ಈ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳ್ಬೋದು. ಅದು ಏನ್ ಪ್ರಾಬ್ಲಮ್ ಆಗ್ತಿತ್ತಂದ್ರೆ, ಇದು ಇಲ್ಲಿಂದ ಮೆಷರ್ ಮಾಡಿದ್ರೆ ಆಂಗಲ್ ಬಹಳ ತುಂಬಾನೇ ಚಿಕ್ಕದಾಗಿ, ಇಲ್ಲಿ ನೋಡಿ ಈ ಆಂಗಲ್ ನೋಡಿ ಎಷ್ಟು ಚಿಕ್ಕದಾಗಿದೆ, ಇಷ್ಟು ಸಣ್ಣ ಚಿಕ್ಕದಾಗಿ ಕಾಣುತ್ತಿತ್ತು. ನಮ್ಗೆ ಆಂಗಲ್ಲೇ ಮೆಷರ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು, ಇನ್ನೊಂದು ಪದ್ಧತಿನ, ಇದನ್ನ ಯಾವ ತರ ಇದು ಒಂದು ನ್ಯೂನ್ಯತೆಯನ್ನು ಹೋಗ್ಲಾಡಿಸುದು ಅಂತ ವಿಚಾರ ಮಾಡಿ ಇನ್ನೊಂದು ಒಂದು ಇದಕ್ಕೆ ಪರಿಹಾರನ ಕಂಡುಕೊಂಡ್ರು ಫ್ರೆಂಡ್ಸ್. ಏನಪ್ಪ ಪರಿಹಾರ ಅಂದ್ರೆ, ಉದಾಹರಣೆಗೆ ನೀವು ನೋಡಿರಬಹುದು, ಒಂದು ಉದಾಹರಣೆ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡಿ. ನಿಮ್ಮ ಕಣ್ಣು ಮುಂದೆ ಒಂದು ಪೆನ್ ಅನ್ನ ಹಿಡ್ಕೊಳ್ಳಿ, ಬಹಳ ಸಮೀಪ ಪೆನ್ ಅನ್ನ ಹಿಡ್ಕೊಳ್ಳಿ. ಓಕೆ, ಒಂದು ಕಣ್ಣು ಮುಚ್ಚಿ ನೋಡಿ, ಅದು ಒಂದು ಡೈರೆಕ್ಷನ್ ಅಲ್ಲಿ ಕಾಣುತ್ತೆ. ಓಕೆ, ಒಂದೇ ಕಣ್ಣು ಮುಚ್ಚಿ, ಲೆಫ್ಟ್ ಕಣ್ಣು ಮುಚ್ಚಿ ರೈಟ್ ಕಣ್ಣಿಂದ ಓಪನ್ ಮಾಡಿ ನೋಡಿ, ಒಂದು ಡೈರೆಕ್ಷನ್ ಅಲ್ಲಿ ಕಾಣ್ತಿರುತ್ತೆ. ಓಕೆ, ಇನ್ನೊಂದ್ಸರಿ ಏನ್ ಮಾಡಿ, ರೈಟ್ ಕಣ್ಣನ್ನ ಮುಚ್ಚಿ ಲೆಫ್ಟ್ ಕಣ್ಣಿಂದ ನೋಡಿ, ಅದು ಇನ್ನೊಂದು ಡೈರೆಕ್ಷನ್ ಅಲ್ಲಿ ಕಾಣುತ್ತೆ.
ನೋಡಿರ್ಬೋದು ನೀವು. ಓಕೆ, ಅಂದ್ರೆ ಅದೇ ಪೆನ್ ಅನ್ನ ನೀವು ಒಂದು ದೂರ ಒಂದು ಎಲ್ಲೋ ಒಂದು ಟೇಬಲ್ ಮೇಲೆ ಇಡಿ, ನಿಮ್ಮಿಂದ ಸ್ವಲ್ಪ ದೂರ ಇರಲಿ. ಓಕೆ, ಒಂದು ಟೇಬಲ್ ಮೇಲೆ ಇಡಿ. ಇವಾಗ ಲೆಫ್ಟ್ ಕಣ್ ಮುಚ್ಚಿ, ರೈಟ್ ಕಣ್ ಮುಚ್ಚಿ. ಓಕೆ, ನೀವು ನೋಡಿದ್ರೆ ನಿಮಗೆ ಫಸ್ಟ್ ಎಷ್ಟು ನಿಮ್ಗೆ ಡಿಫ್ರೆನ್ಸ್ ಕಾಣ್ತಿತ್ತು, ಫಸ್ಟ್ ನೀವು ಕಣ್ಣು ಮುಂದೆ ಹಿಡಿದಾಗ ಎಷ್ಟು ಡೈರೆಕ್ಷನ್ ಅಲ್ಲಿ ಆಂಗಲ್ ಅಲ್ಲಿ ಚೇಂಜ್ ಆಗ್ತಿತ್ತು, ಇವಾಗ ಟೇಬಲ್ ನಲ್ಲಿ ಇಟ್ಟರೆ ಚೇಂಜ್ ಆಗ್ತಾ ಇಲ್ಲ. ಯಾಕೆ? ಏನಾಗಿರ್ಬೋದು ರೀಸನ್? ಸೊ ರೀಸನ್ ಏನಂದ್ರೆ ನಮ್ಗೆ ಎಷ್ಟು ಸಮೀಪದ ವಸ್ತು ಇರುತ್ತೋ ಅದು ಅಷ್ಟೇ ಡೈರೆಕ್ಷನ್ ಚೇಂಜ್ ಮಾಡುತ್ತೆ, ಅಷ್ಟೇ ಡೈರೆಕ್ಷನ್ ನಲ್ಲಿ ಚೇಂಜ್ ಇರುತ್ತೆ. ಎಷ್ಟು ದೂರದ ವಸ್ತು ಇರುತ್ತೋ ಅಷ್ಟೇ ಅದರ ಆಂಗಲ್ ಅಲ್ಲಿ ಚೇಂಜ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದು ಕಾರಣ. ಓಕೆ, ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ನೀವು ಟ್ರೈನ್ ಅಲ್ಲಿ ಹೋಗುವಾಗ ಅಬ್ಸರ್ವ್ ಮಾಡಿರಬಹುದು, ನೀವು ಏನು ವಿಂಡೋ ಕಿಟಕಿ ಕಡೆ ಕೂತಿರ್ತೀರಾ, ಒಂದು ಏನು ಇವು ಮರಗಳು ಗಿಡ ಯಾವುದೋ ಎಲೆಕ್ಟ್ರಿಕ್ ಪೋಲ್ಗಳು ಈಗ ಬರ್ತಾವೆ, ಹಿಂಗೆ ಪಾಸ್ ಆಗ್ಬಿಡ್ತವೆ, ಬರ್ತಾವೆ ಪಾಸ್ ಆಗ್ಬಿಡ್ತವೆ, ನೋಡ್ತಾ ನೋಡ್ತಾ ಒಂದು ಸೆಕೆಂಡ್ಸ್ ನಲ್ಲಿ ಪಾಸ್ ಆಗ್ತವೆ. ಆದ್ರೆ ಒಂದು ಕೆಲವೊಂದು ಏನೋ ಒಂದು 500 ಮೀಟರ್ಸ್ ಅಥವಾ ಒಂದು 600 ಮೀಟರ್ಸ್ ದೂರದಲ್ಲಿ ಇರುವ ಒಂದು ಬೆಟ್ಟ ನೋಡ್ತಿರ್ತೀವಿ. ಆದ್ರೆ ಆ ಬೆಟ್ಟ ಒಂದು ಹಾಫ್ ಅನ್ ಅವರ್ ಆದ್ರೂ ಪಾಸ್ ಆಗುದಿಲ್ಲ, ಒಂದು 20 ಮಿನಿಟ್ಸ್ ಆದ್ರೂ ಪಾಸ್ ಆಗುದಿಲ್ಲ. ಆದ್ರೆ ಗಿಡಗಳು ಜಲ್ದಿನೇ ಪಾಸ್ ಆಗ್ತಾ ಇರ್ತವಲ್ವಾ? ಯಾಕೆ ಹಿಂಗಾಗ್ತದೆ? ಯಾಕಂದ್ರೆ ಈ ಗಿಡಗಳಿಗೂ ನಿಮಗೂ ಇರುವ ಡಿಸ್ಟೆನ್ಸ್ ಕಡಿಮೆ ಇತ್ತು, ಅದಕ್ಕೆ ತುಂಬಾನೇ ಬೇಗನೆ ಪಾಸ್ ಆಗ್ಬಿಡ್ತವೆ. ಆದ್ರೆ ಆ ಬೆಟ್ಟದಿಂದ ನಿಮಗಿರೋ ಡಿಸ್ಟೆನ್ಸ್ ಬಹಳ ದೂರ ಇತ್ತು, ಅದಕ್ಕೆ ಅದು ಜಲ್ದಿ ಪಾಸ್ ಆಗಲ್ಲ. ಅಂದ್ರೆ ಅದು ಜಲ್ದಿ ಆಂಗಲ್ ಚೇಂಜ್ ಆಗಲ್ಲ, ಇದರ ಆಂಗಲ್ ಬೇಗನೆ ಚೇಂಜ್ ಆಗಿಬಿಡುತ್ತೆ. ಅದೇ ರೀತಿ ನಿಮ್ಮ ಏನೋ ಅದೇ ಟ್ರೈನ್ ನಲ್ಲಿ ಕುತ್ಕೊಂಡಾಗ ನೀವು ಆಕಾಶದಲ್ಲಿ ನೋಡಿದ್ರೆ, ನೀವು ಜರ್ನಿ ಸ್ಟಾರ್ಟ್ ಮಾಡಿದಾಗ ನಿಮ್ಗೊಂದು ಇದು ಏನು ಮೂನ್ ಕಾಣ್ತಿತ್ತು, ಚಂದ್ರ ಕಾಣ್ತಿತ್ತು. ನೀವು ಏನೋ ಎಂಟೈರ್ ನಿಮ್ ಜರ್ನಿ ಮುಗಿದವರೆಗೂ ನೀವು ಅಲ್ಲೇ ಇರುತ್ತದು ಮೂನ್. ಅದ್ಯಾಕೆ ಡೈರೆಕ್ಷನ್ ಚೇಂಜ್ ಮಾಡಲ್ಲ? ಯಾಕಂದ್ರೆ ಅದು ನಿಮ್ಮಿಂದ ತುಂಬಾನೇ ದೂರ ಇರುತ್ತೆ, ಅದನ್ನೇ ಹೇಳಲಿಕ್ಕೆ ಪ್ರಯತ್ನ ಪಡ್ತಿರೋದು. ಸೊ ಏನಂದ್ರೆ, ಯಾವ ವಸ್ತು ನಮ್ಮ ಸಮೀಪ ಇರುತ್ತೋ ಜಲ್ದಿನೇ, ಎಷ್ಟು ಸಮೀಪ ಇರುತ್ತೋ ಅಷ್ಟೇ ಡೈರೆಕ್ಷನ್ ಚೇಂಜ್ ಮಾಡುತ್ತೆ, ಎಷ್ಟು ದೂರ ಇರುತ್ತೋ ಅಷ್ಟೇ ಡೈರೆಕ್ಷನ್ ಅದರ ಚೇಂಜ್ ಆಗಲ್ಲ. ಸೊ ಈ ಪದ್ಧತಿನ ಅಥವಾ ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಈ ಪ್ಯಾರಲೆಕ್ಸ್ ಮೆಥಡ್ ಅಲ್ಲಿ ಯೂಸ್ ಮಾಡಿದ್ರು. ಇಲ್ಲಿ ಏನಾಗ್ತಿತ್ತು, ನನಗೆ ಈ ಡೈರೆಕ್ಷನ್ ಇಲ್ಲಿ ನೋಡಿ, ಈ ಪೃಥ್ವಿಯಿಂದ ಈ ಪಿ ಇರೋ ಡಿಸ್ಟೆನ್ಸ್ ಬೇಕಾಗಿತ್ತು. ಸೊ ಈ ಬೇಕಾಗ್ಲಿಕ್ಕೆ ನಾವು ಮ್ಯಾಥಮೆಟಿಕ್ಸ್ ನ ಇದೊಂದು ಇದೊಂದು ಯೂಸ್ ಮಾಡ್ಕೋತಾ ಇದ್ವಿ. ಅಂದ್ರೆ S=R ಫಾರ್ಮುಲಾ ಯೂಸ್ ಮಾಡ್ಕೋತಾ ಇದ್ವಿ. ಅಂದ್ರೆ ನನಗೆ ಸಮಹೌ ಈ ಟ್ರಯಾಂಗಲ್ ಮಾಡಬೇಕಾಗಿತ್ತು. ಆದ್ರೆ ಈ ಟ್ರಯಾಂಗಲ್ ಮಾಡ್ಲಿಕ್ಕೆ ಇದು AB ಅಂಡ್ ಡಿಸ್ಟೆನ್ಸ್ ಇದೆಯಲ್ಲ, ಈ AB ಡಿಸ್ಟೆನ್ಸ್ ಏನಾಗ್ತಿತ್ತು, ತುಂಬಾನೇ ಇಲ್ಲಿಂದ ನೀವು ತೆಗೆದ್ರೂ ಕೂಡ ಬಹಳ ಚಿಕ್ಕಾಗ್ತಿತ್ತು. ಅಂದ್ರೆ ಭೂಮಿಯಿಂದ ಒಂದು ತುದಿಯಿಂದ ಇನ್ನೊಂದು ತುದಿಗೆ, ಭೂಮಿಯ ಇನ್ನೊಂದು ತುದಿಗೆ ಹೋದ್ರೂ ಕೂಡ ಅಷ್ಟು ಸಣ್ಣ ಡಿಸ್ಟೆನ್ಸ್ ಆಗ್ತಿತ್ತು. ಅದ್ರ ಏನ್ ಮಾಡುದು, ಅದನ್ನ ಯಾವ ತರ ಹೋಗ್ಲಾಡಿಸೋದು? ಅದಕ್ಕೆ ಏನ್ ಮಾಡಿದ್ರು, ಈ ಭೂಮಿನೇ ಕಡಿಮೆ ಬರ್ತಾಯ್ತಲ್ವಾ. ಸೊ ನಮ್ಗೆ ಇನ್ನೊಂದು ಏನಂದ್ರೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ. ಓಕೆ, ಸೊ ಅದನ್ನ ಏನ್ ಮಾಡಿದ್ರು, ಇದೇನ್ ಸುತ್ತುವ ಒಂದು ಆರ್ಬಿಟ್ ಇದೆ, ಇದನ್ನೇ ಒಂದು ಡಿಸ್ಟೆನ್ಸ್ ಆಗಿ ತಗೊಂಡ್ರು. ಓಕೆ, ಇಲ್ಲಿ ನೋಡಿ, ಇದು ನಮ್ಮ ಭೂಮಿ, ಇದರ ಡಿಸ್ಟೆನ್ಸ್, ಇದು ನಮ್ಮ ಸ್ಟಾರ್, ಇದೇನ್ P ಅಂತ ನೋಡ್ತಾ ಇದೀವಲ್ಲ, ಇದು ಸ್ಟಾರ್, ಇದು S1 ಅಂತ ಮಾಡಿದ್ವಿ. ಈ S1 ಇಂದ ಭೂಮಿಗೆ ಇರುವ ದೂರನ್ನ ಅಳಿಬೇಕು ನಾವು. ಸೊ ಇದನ್ನ ಏನ್ ಮಾಡಿದ್ರಂದ್ರೆ, ನನಗೆ ಸಮಹೌ ಈ ತರ ಟ್ರಯಾಂಗಲ್ ಹಾಕ್ಬೇಕಿತ್ತು. ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಈ ಟ್ರಯಾಂಗಲ್, ಈ ತರ ಟ್ರಯಾಂಗಲ್ ಹಾಕ್ಬೇಕು. ಸೊ ಟ್ರಯಾಂಗಲ್ ಹಾಕ್ಲಿಕ್ಕೆ ಏನಪ್ಪ ಮಾಡಿದ್ರಂದ್ರೆ, ಸೊ ಅಲ್ಲಿ ಏನ್ ನಾವು ಆಕಾಶದಲ್ಲಿ ಟ್ರಯಾಂಗಲ್ ಹಾಕ್ಬೇಕು, ಅದೇನ್ ನಾವು ಕಂಪಾಸ್ ಹಿಡ್ಕೊಂಡು ಡ್ರಾ ಮಾಡ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಓಕೆ, ಅದನ್ನ ಏನ್ ಮಾಡ್ತಾರಂದ್ರೆ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಫ್ರೆಂಡ್ಸ್, ಸ್ನೇಹಿತರೆ, ಸೆಕ್ಸ್ಟ್ಯಾಂಟ್ ಅಂತ. ಸೆಕ್ಸ್ಟ್ಯಾಂಟ್. ಸೊ ಇದೇನ್ ಮಾಡುತ್ತೆ ಸೆಕ್ಸ್ಟ್ಯಾಂಟ್ ಅಂದ್ರೆ, ಇದರಲ್ಲಿ ಎರಡು ಇದು ಇರುತ್ತೆ, ಏನು ಬಾಹುಗಳು ಇರುತ್ತವೆ. ಅದ್ರಲ್ಲಿ ಏನ್ ಮಾಡುದು, ಒಂದು ಬಾಹುನ ಫಿಕ್ಸ್ ಮಾಡುದು, ನಿಮ್ಮ ಡೈರೆಕ್ಷನ್ಗೆ ಫಿಕ್ಸ್ ಮಾಡುದು, ಇನ್ನೊಂದು ಬಾಹುನ ನಿಮ್ಮ ಎಷ್ಟು ಆಂಗಲ್ ಬೇಕು ಅಷ್ಟನ್ನ ಓಪನ್ ಮಾಡ್ಕೋಬೇಕು. ಓಕೆ, ಅದು ಸೆಕ್ಸ್ಟ್ಯಾಂಟ್ ಆ ತರ ಯೂಸ್ ಆಗುತ್ತೆ. ಓಕೆ, ಸೊ ಈ ಸೆಕ್ಸ್ಟ್ಯಾಂಟ್ ನ ಏನ್ ಮಾಡ್ತಾರೆ, ಸೊ ಇಲ್ಲಿ ನಾನು ಏನ್ ಹೇಳಿದೆ, ಯಾವುದೇ ಒಂದು ವಸ್ತು ಎಷ್ಟು ದೂರ ಇರುತ್ತೋ ಅದರ ಡೈರೆಕ್ಷನ್ ಚೇಂಜ್ ಆಗಲ್ಲ ಅಂತ ಹೇಳಿದ್ದೆ. ಓಕೆ, ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಒಂದು ಈ ಸ್ಟಾರ್ ನ ಡಿಸ್ಟೆನ್ಸ್ ಬೇಕಾಗಿತ್ತು ನನಗೆ, ಇದಕ್ಕಿಂತ ದೂರ ಇರುವ ಸ್ಟಾರ್ ನ ನೋಡ್ತಾರೆ ಆಕಾಶದಲ್ಲಿ, ಫಾರ್ ಅವೇ ಸ್ಟಾರ್ ಅಂತ ಕರೀತಾರೆ ಅದಕ್ಕೆ. ಸೊ ಫಾರ್ ಅವೇ ಸ್ಟಾರ್ ಯಾವ್ದಿದೆ ಅಂತ ನೋಡ್ತಾರೆ. ಸೊ ಆ ಫಾರ್ ಅವೇ ಸ್ಟಾರ್ ನಿಂದ ಬರುವ ರೇಸ್ಗಳು ನಮಗೆ ಪ್ಯಾರಲಲ್ ಆಗಿ ಬೀಳ್ತಿರ್ತವೆ, ಇಲ್ಲಿಂದ ಪ್ಯಾರಲಲ್ ಆಗಿ ಬರ್ತಿರ್ತವೆ. ಓಕೆ,
ಸೊ ಏನ್ ಮಾಡ್ತಾರೆ, ಸೆಕ್ಸ್ಟೆಂಟ್ ಅನ್ನ ತಗೊಂಡ್ಬಿಟ್ಟು, ಇದು ನಮ್ಮ ಅರ್ತ್, ಓಕೆ, ಇಲ್ಲಿ ಈ ರೇಸ್ ಇನ್ ಪ್ಯಾರಲಲ್ ಆಗಿ ಬರ್ತಾ ಇರ್ತಾವಲ್ಲ, ಆ ಸೆಕ್ಸ್ಟೆಂಟ್ ನ ಒಂದು ಬಾಹುನ ಈ ರೇಸ್ಗೆ ಪ್ಯಾರಲಲ್ ಆಗಿ ಸೆಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸೆಟ್ ಮಾಡಿ ಫಿಕ್ಸ್ ಮಾಡ್ತಾರೆ. ಓಕೆ, ಇನ್ನೊಂದು ಬಾಹುನ ಇದ್ರ ಮೇಲೆ ಇರುತ್ತೆ, ಇನ್ನೊಂದು ಬಾಹುನ ಹೀಗೆ ಓಪನ್ ಮಾಡ್ತಾರೆ. ಎಲ್ಲಿವರೆಗೆ ಓಪನ್ ಮಾಡ್ತಾರೆ ಅಂದ್ರೆ, ಆ ಇನ್ನೊಂದು ಬಾಹು ಮೇಲೆ ಟೆಲಿಸ್ಕೋಪ್ ಇರುತ್ತೆ, ಆ ಟೆಲಿಸ್ಕೋಪ್ ನಿಂದ ಈ ಏನು ಇದು S1 ನಕ್ಷತ್ರನ ನೋಡ್ತಾರೆ. ಸೊ ಇದು ಎಲ್ಲಿ ಕಾಣುತ್ತೋ ನಕ್ಷತ್ರ ಅಲ್ಲಿ ಇದನ್ನ ಲಾಕ್ ಮಾಡ್ತಾರೆ. ಓಕೆ, ಲಾಕ್ ಮಾಡಿದ್ಮೇಲೆ ಅದೆಷ್ಟು ಆಂಗಲ್ ಬಂತು ಅಂತ ನೋಡ್ತಾರೆ. ಇದು θ1. ಓಕೆ, ಆಂಗಲ್ ಬಂದ್ಬಿಟ್ಟು θ1. ಓಕೆ, ಆಮೇಲೆ ಒಂದು 6 ಮಂತ್ ವೇಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ 6 ಮಂತ್ ವೇಟ್ ಮಾಡಿದ್ರೆ ಏನಾಗುತ್ತೆ, ಈ ಭೂಮಿ ಸೂರ್ಯನ ಸುತ್ತುತ್ತಿರ್ತದೆ. ಸೊ ಇದನ್ನ ಸುತ್ತುತ್ತಾ ಇನ್ನೊಂದು ಎಂಡಿಗೆ ಬರುತ್ತೆ, ಈ ಎ ಇಂದ ಬಿಗ್ ಬರುತ್ತೆ. ಸೊ ಬಿಗ್ ಬಂದ ಮೇಲೆ ಆದ್ರೂ ಕೂಡ ಇದು ಏನಿರುತ್ತೆ, ಇದೇನು ಫಾರ್ ಅವೇ ಸ್ಟಾರ್ ಇರುತ್ತಲ್ಲ, ಅದೇ ಪೊಸಿಷನ್ ಇಲ್ಲಿ ಇರುತ್ತೆ. ಯಾಕಂದ್ರೆ ಇದಿಷ್ಟು ದೂರ ಇರುತ್ತಂದ್ರೆ, ಉದಾಹರಣೆಗೆ ಈಗ ಏನು ಸೂರ್ಯ ಈ ಒಂದು ಎಂಡಿಗೆ ಒಂದು ಡೈರೆಕ್ಷನ್ ಅಲ್ಲಿ ನಿಮ್ಗೆ ಕಾಣ್ತಿರ್ತಾನೆ. ಓಕೆ, ಒಂದು ಭೂಮಿ ಡೈರೆಕ್ಷನ್ ಅಲ್ಲಿ ಕಾಣ್ತಿರ್ತಾನೆ. ನೀವು ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೋದ್ರೂ ಕೂಡ ಅದೇ ಪೊಸಿಷನ್ ಅಲ್ಲೇ ಆ ಟೈಮಲ್ಲಿ ಹೇಳ್ತಾ ಇದ್ದೀನಿ, ಆ ಟೈಮಲ್ಲಿ ಅದೇ ಡೈರೆಕ್ಷನ್ ಅಲ್ಲಿ ಇರ್ತಾನೆ. ಸೊ ಎಷ್ಟು ದೂರ ಇರುತ್ತೆ, ಯಾವ ವಸ್ತು ಎಷ್ಟು ದೂರ ಇರುತ್ತೆ, ಅದು ಡೈರೆಕ್ಷನ್ ಚೇಂಜ್ ಆಗಲ್ಲ. ಸೊ ಈ ಸ್ಟಾರ್ ಇದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ನಾವು ಈಗ ಈ ತುದಿಯಿಂದ ಎ ಇಂದ ಬಿಗ್ ಬಂದಿದ್ದೇವೆ. ಸೊ ಇಲ್ಲಿ ಬಂದ್ಬಿಟ್ಟು ಮತ್ತೆ ಸೆಕ್ಸ್ಟೆಂಟ್ ಓಪನ್ ಮಾಡ್ತೀವಿ. ಸೆಕ್ಸ್ಟೆಂಟ್ ತಗೊಂಡ್ಬಿಟ್ಟು ಇಲ್ಲೇನ್ ರೇಸ್ ಬರ್ತಿರ್ತವೆ, ಇಲ್ಲಿ ಪ್ಯಾರಲಲ್ ಆಗಿ ಇದನ್ನ ಹಿಡಿತೀವಿ. ಇದನ್ನ ಲಾಕ್ ಮಾಡಿ ಇಲ್ಲಿಂದ ಓಪನ್ ಮಾಡಿ ಟೆಲಿಸ್ಕೋಪ್ ನಿಂದ ಈ ಸ್ಟಾರ್ಗೆ ನೋಡ್ತೀವಿ. ಈ ಸ್ಟಾರ್ ನೋಡಿದಾಗ ಇದು ಏನು θ2 ಅಂತ ಆಂಗಲ್ ಬರುತ್ತೆ. ಓಕೆ, ಸೊ ಇದು θ2. ಸೊ θ1 θ2 ಆಯ್ತು. ಓಕೆ, ಸೊ ಇದ್ರ ಎರಡನ್ನ ಡಿಫ್ರೆನ್ಸ್ ಅಂದ್ರೆ ಎಷ್ಟಾಯ್ತು, ಇದ್ರದ ಆಂಗಲ್ ಎಷ್ಟಾಯ್ತು ಇಲ್ಲಿ ನೋಡಿ. ಇದನ್ನ ನಾನು ವರ್ಟಿಕಲ್ ಆಗಿ ಒಂದು ಲೈನ್ ಹೇಳಿದ್ರೆ ಇದು θ1. ಓಕೆ, ಇಲ್ಲಿಂದ ಇಲ್ಲಿರುವ ಆಂಗಲ್ θ1 ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್. ನನ್ನ ಹತ್ರ ಪೆನ್ ಇಲ್ಲ, ಅದರ್ವೈಸ್ ನಾನು ತೋರಿಸ್ತಿದ್ದೆ. ಇದೇನು S1 ಕಾಣುತ್ತಿದೆಯಲ್ಲ, S1 ಇಂದ ಒಂದು ಸಣ್ಣ ಲೈನ್ ಎಳೆಯಿರಿ ಇಲ್ಲಿವರೆಗೂ, ಈ ಸನ್ವರೆಗೂ. ಓಕೆ, ಸೊ ಸಣ್ಣ ಲೈನ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ನ ಒಂದು ಪ್ರಿನ್ಸಿಪಲ್ ಇದೆ. ಓಕೆ, ಇದೊಂದು ಯಾವುದೇ ಒಂದು ಲೈನ್ ಅನ್ನ ಆಲ್ಟರ್ನೇಟ್ ಆಂಗಲ್ಸ್ ಅಂತ ಕರೀತಾರೆ. ಇದು θ1, ಇದೆಷ್ಟು θ1 ಇತ್ತಂದ್ರೆ ಇದು ಕೂಡ θ1 ಇರುತ್ತೆ. ಅದೇ ತರ ಇದು θ2 ಇತ್ತಂದ್ರೆ ಇದು ಕೂಡ θ2 ಇರುತ್ತೆ. ಅಂದ್ರೆ ಇದು ಎಷ್ಟಾಯ್ತು, ಓವರ್ ಆಲ್ ಆಂಗಲ್ ಎಷ್ಟಾಯ್ತು, θ1 ಪ್ಲಸ್ θ2. ಓಕೆ, ಇವಾಗ ನಮ್ಮ ಹತ್ರ S r θ ಅಂತ ಫಾರ್ಮುಲಾ ಇತ್ತು. ಅದರಲ್ಲಿ θ ಎಷ್ಟು ಬಂತು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅದೇ ತರ S ಅಂದ್ರೆ ಇದು ಇತ್ತಾನೆ, ಇದು S ಅಂದ್ರೆ ಇದ್ರ ಡಿಸ್ಟೆನ್ಸ್. ಓಕೆ, ಈ ಡಿಸ್ಟೆನ್ಸ್ ಎಷ್ಟು ಬಂತು, ಈ ಡಿಸ್ಟೆನ್ಸ್ ಬಂದ್ಬಿಟ್ಟು 2 astronomical unit. ಅಸ್ಟ್ರಾನಮಿಕಲ್ ಯೂನಿಟ್ ಅಂತ ಓದಿದ್ವಿ ಲಾಸ್ಟ್ ಕೆಲವೊಂದು ಕ್ಲಾಸ್ ನಲ್ಲಿ. ಅಸ್ಟ್ರಾನಮಿಕಲ್ ಯೂನಿಟ್ ಅಂದ್ರೆ ಏನು, ಒಂದು ಅಸ್ಟ್ರಾನಮಿಕಲ್ ಯೂನಿಟ್ ಅಂದ್ರೆ average distance between earth and sun. ಸೊ ಇಲ್ಲಿಂದ ಈ ಡಿಸ್ಟೆನ್ಸ್ 1 astronomical unit, ಇಲ್ಲಿಂದ ಇದು ಎರಡನೇದು. ಸೊ ಇದು ಟೋಟಲ್ ಬಂದ್ಬಿಟ್ಟು 2 astronomical unit. ಓಕೆ, ಸೊ S ಅಂದ್ರೆ 2 astronomical unit ಆಯ್ತು. ಸೊ ಇವಾಗ r θ ಫಾರ್ಮುಲಾ, θ ಅಂದ್ರೆ θ1 ಪ್ಲಸ್ θ2. ಸೊ r ಎಷ್ಟಿದೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಪ್ಯಾರಲ್ಯಾಕ್ಸ್ ಮೆಥಡ್ ಆಗಿದೆ. ಓಕೆ, ಸೊ ಇದು ಬಂದ್ಬಿಟ್ಟು ಪ್ಯಾರಲ್ಯಾಕ್ಸ್ ಮೆಥಡ್. ಇದರಲ್ಲಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಏನಂತ, ಅದನ್ನ ಯಾವ ತರ ಬರಿಬೇಕಂತ ನೋಡೋಣ. ಸೊ ಇಲ್ಲಿ ಈ ಆಂಗಲ್ ಏನ್ ಕಾಣ್ತಿದ್ದಲ್ಲ, θ1 ಪ್ಲಸ್ θ2 ಏನಂತ ಕರೆದೆ ನಾನು, ಈ ಆಂಗಲ್ ನ ಪ್ಯಾರಲ್ಯಾಕ್ಸ್ ಆಂಗಲ್ ಅಂತ ಕರೀತಾರೆ, ಪ್ಯಾರಲ್ಯಾಕ್ಸ್ ಆಂಗಲ್ ಅಂತ. ಓಕೆ, ಸೊ ಇಲ್ಲಿ ಪ್ಯಾರಲ್ಯಾಕ್ಸ್ ಆಂಗಲ್ ಏನಂದ್ರೇನು, ಇಟ್ ಈಸ್ ದ ಆಂಗಲ್, ಇಲ್ಲಿ ನೋಡಿ, ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ದಿ 2 ಡೈರೆಕ್ಷನ್ಸ್ ಆಫ್ ದ ಅಬ್ಸರ್ವೇಷನ್ಸ್. ಇಲ್ಲಿ ನೋಡಿ, ಇಟ್ ಈಸ್ ದಿ ಆಂಗಲ್ ಬಿಟ್ವೀನ್ ದಿ 2 ಡೈರೆಕ್ಷನ್ಸ್, ಇದೊಂದು ಡೈರೆಕ್ಷನ್, ಇದೊಂದು ಡೈರೆಕ್ಷನ್. ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ದಿ 2 ಡೈರೆಕ್ಷನ್ಸ್ ಆಫ್ ದಿ observations of a point S1 by an observer from 2 different locations at a distance of 2 AU. Okay, nodi, it is the angle between two directions by an observer. Okay, between the distance, nodi, by an observer from 2 different locations at a distance of 2 AU. Idu parallax angle na definition snehitare. ಸೊ ಎಕ್ಸಾಮ್ ನಲ್ಲಿ ಕೇಳ್ತಾನೆ ವಾಟ್ ಇಸ್ ಪ್ಯಾರಲ್ಯಾಕ್ಸ್, ಇಲ್ಲಿ ನೋಡಿ, ವಾಟ್ ಇಸ್ ಪ್ಯಾರಲ್ಯಾಕ್ಸ್ ಮೆಥಡ್ ಅಂಡ್ ಡಿಸ್ಕ್ರೈಬ್ ಇಟ್ ಅಂತ ಕೇಳಬಹುದು. ಸೊ ಏನ್ ಮಾಡ್ಬೋದು ನೀವು, ನಾವು ಫಸ್ಟ್ ಏನ್ ಮಾಡಿದ್ವಿ, ಸರ್ಚ್ ಅ ಫಾರ್ ಅವೇ ಸ್ಟಾರ್ ಹೂಸ್ ರೇಸ್ ಡೈರೆಕ್ಷನ್ ರಿಮೇನ್ ಸೇಮ್ ಥ್ರೂಟ್ ದ ಇಯರ್. ಅಂದ್ರೆ ಫಸ್ಟ್ ನಾವೇನ್ ಮಾಡಿದ್ವಿ, ಇಲ್ಲಿ ಫಾರ್ ಅವೇ ಸ್ಟಾರ್ ನ ಫೈಂಡ್ ಔಟ್ ಮಾಡಿದ್ವಲ್ವಾ. ಸೊ ಫಾರ್ ಅವೇ ಸ್ಟಾರ್ ಅಂದ್ರೆ ಯಾಕೆ ಫಾರ್ ಅವೇ ಸ್ಟಾರ್, ಅದ್ರದ್ದು
ರೇಸ್ ನ ಪ್ಯಾರಲಲ್ ಆಗಿ ಬರ್ತಿರ್ತಾವೆ ಕಾನ್ಸ್ಟೆಂಟ್ ಆಗಿ. ಎಷ್ಟು ದೂರ ಇರುತ್ತೋ ಅಷ್ಟು ಡೈರೆಕ್ಷನ್ ಚೇಂಜ್ ಆಗಲ್ಲ ಅಂತ ಹೇಳಿದ್ ನಾನು, ಆಂಗಲ್ ಚೇಂಜ್ ಆಗಲ್ಲ. ಸೊ ಅದಕ್ಕೆ ಫಾರ್ ಅವೇ ಸ್ಟಾರ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಸರ್ಚ್ ಫಾರ್ ಅವೇ ಸ್ಟಾರ್ ಹೂಸ್ ಡೈರೆಕ್ಷನ್ ರಿಮೇನ್ ಸೇಮ್ ಥ್ರೂಔಟ್ ದ ಇಯರ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ, ಆಬ್ಜೆಕ್ಟಿವ್ ಆಫ್ ದಿಸ್ ಮೆಥಡ್. ಯಾಕಪ್ಪ ಪ್ಯಾರಲೆಕ್ಸ್ ಮೆಥಡ್ ಯೂಸ್ ಮಾಡ್ತೀವಿ? ಪ್ಯಾರಲೆಕ್ಸ್ ಮೆಥಡ್ ಯೂಸ್ ಮಾಡೋದು ಯಾಕಂದ್ರೆ ನನಗೆ ಏನ್ ಬೇಕಾಗಿತ್ತು, ಬೇಸಿಕಲಿ ಇದರ ಡಿಸ್ಟೆನ್ಸ್ ಬೇಕಾಗಿತ್ತು. ಈ S1 ಸ್ಟಾರ್ ನ ಡಿಸ್ಟೆನ್ಸ್ ಅರ್ತ್ ನಿಂದ, ಇಲ್ಲಿದೆ ಅರ್ತ್, ಇದಲ್ಲ ಇದು ಸನ್, ಅರ್ತ್ ಇಂದ ಇದರ ಡಿಸ್ಟೆನ್ಸ್ ಏನಿದೆ ಅನ್ನೋದು ಬೇಕಾಗಿತ್ತು. ಓಕೆ, ಸೊ ಇದನ್ನ ಅದೇ ದ ಆಬ್ಜೆಕ್ಟಿವ್ ಆಫ್ ದಿಸ್ ಮೆಥಡ್ ಇಸ್ ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ಅ ಸ್ಟಾರ್ S1 ವಿಚ್ ಇಸ್ ಅಟ್ ಅ ಮೀಡಿಯಂ ಡಿಸ್ಟೆನ್ಸ್. ಸೊ ಇವಾಗ ಸ್ಟಾರ್ಗಳಲ್ಲಿನೂ ಒಂದು ರೇಂಜ್ ಇರುತ್ತೆ ಸ್ನೇಹಿತರೆ. ಕೆಲವೊಂದು ಮೀಡಿಯಂ ಡಿಸ್ಟೆನ್ಸ್ ಅಂತ, ಇನ್ನೊಂದು ಫಾರ್ ಅವೇ ಡಿಸ್ಟೆನ್ಸ್. ಇದು ಇದೇನ್ ಫಸ್ಟ್ ಅಲ್ಲಿ ನೋಡಿದ್ವಿ ನಾವು, ಸರ್ಚ್ ಫಾರ್ ಅವೇ ಸ್ಟಾರ್ ಅಂತ ನೋಡಿದ್ವಿ, ದೂರ ಇದೆ ಸ್ಟಾರ್. ಓಕೆ, ಬಟ್ ಇಲ್ಲಿ ಪ್ಯಾರಲೆಕ್ಸ್ ಮೆಥಡ್ ನಾವು ಯೂಸ್ ಮಾಡ್ತಾ ಇರೋದು ಮೀಡಿಯಂ ಡಿಸ್ಟೆನ್ಸ್ ನಲ್ಲಿ ಇರುವ ಸ್ಟಾರ್ ನ ಡಿಸ್ಟೆನ್ಸ್ ನ ಅಳಿಲಿಕ್ಕೆ. ಓಕೆ, ದ ಆಬ್ಜೆಕ್ಟಿವ್ ಆಫ್ ದಿಸ್ ಮೆಥಡ್ ಇಸ್ ಟು ಫೈಂಡ್ ಡಿಸ್ಟೆನ್ಸ್ ಆಫ್ ಅ ಸ್ಟಾರ್ S1 ವಿಚ್ ಇಸ್ ಅಟ್ ಅ ಮೀಡಿಯಂ ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ, ಆಂಗಲ್ θ1 is measured between far away star and star S1. ಇಲ್ಲಿ ನೋಡಿ, ಆಂಗಲ್ ಇದು θ1, ಆಂಗಲ್ θ1 is measured between ಇದು far away star, between far away star and the star S1. ಓಕೆ, ಅದೇ ತರ ನೆಕ್ಸ್ಟ್ θ2 ಮೆಜರ್ ಮಾಡ್ತೀವಿ ಬಿಟ್ವೀನ್ ಫಾರ್ ಅವೇ ಸ್ಟಾರ್, ಇದು ಫಾರ್ ಅವೇ ಸ್ಟಾರ್ ಅಂಡ್ S1. ಓಕೆ, ಇಲ್ಲಿ ನೋಡಿ, ಆಂಗಲ್ θ1 is measured between far away star and S1. ನೆಕ್ಸ್ಟ್ ಆಫ್ಟರ್ 6 ಮಂತ್, ಅಗೇನ್ ಆಫ್ಟರ್ 6 ಮಂತ್ ಏನಾಗುತ್ತೆ, ಅದು ಅರ್ತ್ ಇನ್ನೊಂದು ತುದಿಗೆ ಹೋಗುತ್ತೆ. ಅವಾಗ ಅಗೇನ್ ಆಂಗಲ್ θ2 is obtained between far away star and S1. ಓಕೆ, ಆಮೇಲೆ ಏನ್ ಮಾಡ್ತೀವಿ, ದೆನ್ ಡಿಸ್ಟೆನ್ಸ್ ಆರ್, ನಮಗೆ ಆಫ್ಟರ್ ಆಲ್ ಏನ್ ಬೇಕಾಗಿತ್ತು, ಡಿಸ್ಟೆನ್ಸ್ ಆರ್ ನ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಈ ಫಾರ್ಮುಲಾ S is equal to R θ. S ಅಂದ್ರೆ ಏನು, is ಅಂದ್ರೆ 2 astronomical unit. ಸೊ 2 astronomical unit ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದು. θ ಅಂದ್ರೆ θ1 plus θ2. ಸೊ ಎರಡು ಕ್ವಾಂಟಿಟಿ ಗೊತ್ತಿತ್ತಂದ್ರೆ ಮೂರನೇದನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಏನು ಪ್ಯಾರಲೆಕ್ಸ್ ಮೆಥಡ್ ಆಗಿದೆ. ಸೊ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡಿ. ಓಕೆ, ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋನ ಇನ್ನೊಂದ್ಸತಿ ನೋಡಿ, ಅರ್ಥ ಆಗ್ಬೋದು ಅನ್ಕೋತೀನಿ ಫ್ರೆಂಡ್ಸ್. ಓಕೆ, see you in the next class. Till then, take care. See you.